ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಆಗಸ್ಟ್ ತಿಂಗಳ 8ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯಿನೆ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷದ ಚತುರ್ದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಮಧ್ಯಾಹ್ನ 1:28 ಇರಲಿದೆ. ನಂತರ ಹುಣ್ಣಿಮೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 2:51 ಇರಲಿದೆ. ನಂತರ ಶ್ರವಣ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಅಪರಾಹ್ನ 2:14 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಪ್ರೀತಿ ಯೋಗ. ಇದು ಈ ದಿನ ಬೆಳಿಗ್ಗೆ 5:38 ಇರಲಿದೆ. ನಂತರ ಉಪರಿ ಇರೋದ್ರಿಂದ ಆಯುಷ್ಮಾನ್ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ಮಕರ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:54 ಮಧ್ಯಾಹ್ನ 12:28 ಉಳಿಕ ಕಾಲ ಈ ದಿನ ಬೆಳಿಗ್ಗೆ 7:46 ಬೆಳಿಗ್ಗೆ 9:20 ಹಾಗೆ ಯಮಗಂಡ ಕಾಲ ಈ ದಿನ ಅಪರಾಹ್ನ 3:37 ಸಂಜೆ 5:11 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:26 ಬೆಳಿಗ್ಗೆ 9:19 ಹಾಗೆ ಮಧ್ಯಾಹ್ನ 12:53 ಮಧ್ಯಾಹ್ನ 1:46 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಆ ಕೆಲಸ ಕಾರ್ಯಗಳು ನಿರೀಕ್ಷಿತ ರೀತಿಯಲ್ಲಿ ಫಲಿತಾಂಶವನ್ನು ತರಲ್ಲ. ಹಾಗಾಗಿನೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:59 ಮಧ್ಯಾಹ್ನ 12:53 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:46 ಬೆಳಿಗ್ಗೆ 9:24 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಬೆಳಿಗ್ಗೆ 6:05 ಸೂರ್ಯಾಸ್ತ ಸಂಜೆ 6:46. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ, ಪ್ರಣಯಕ್ಕೆ, ವಿವಾಹಕ್ಕೆ, ಸೌಂದರ್ಯಕ್ಕೆ, ಆಡಂಬರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಪತಿ ಪತ್ನಿಯರಿಗಾಗಲಿ ಪ್ರೇಮಿಗಳಿಗಾಗಲಿ ಒಳ್ಳೆಯ ದಿನ, ತುಂಬ ಸಂತೋಷದಿಂದ ಇರುವಂಥ ದಿನ. ಹಾಗಾಗಿ ಪ್ರಣಯಕ್ಕೆ ಈ ದಿನ ಶುಭಕರವಾಗಿರುವಂಥ ದಿನ. ಮನರಂಜನೆಗೂ ಕೂಡ ಈ ದಿನ ತುಂಬ ಅನುಕೂಲತೆಗಳು ಇರುವಂಥ ದಿನ. ಹಾಗೆ
ಈ ಸೌಂದರ್ಯಕ್ಕಾಗಲಿ, ಸಂಗೀತಕ್ಕಾಗಲಿ, ನೃತ್ಯಕ್ಕಾಗಲಿ, ಫಲವತ್ತತೆಗಾಗಲಿ ಶುಕ್ರ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ಕಲಾವಿದರಿಗೂ ಕೂಡ ಅತ್ಯುತ್ತಮವಾದಂಥ ಅವಕಾಶಗಳು ಸಿಕ್ಕತ್ತೆ. ಹಾಗೆ ಮನೆ, ವಾಹನ ಇತ್ಯಾದಿ ಆಡಂಬರದ ಸೌಲಭ್ಯಗಳೇನಿದೆ ಇದಕ್ಕೂ ಕೂಡ ಶುಕ್ರ ಕಾರಕನಾಗಿರ್ತಾನೆ. ಹಾಗಾಗಿ ಅಂಥ ಸೌಲಭ್ಯಗಳನ್ನು ಹೊಂದಿರುವಂಥವ್ರಿಗೆ ತುಂಬ ಸಂತೋಷ ಇರುತ್ತೆ. ಹಾಗೆ ಸೌಲಭ್ಯಗಳನ್ನು ಹೊಂದಿಕೊಳ್ಬೇಕು ಅನ್ನುವಂಥ ಪ್ರಯತ್ನ ಪಡ್ತಾ ಇರುವಂಥವ್ರಿಗೂ ಕೂಡ ಈ ದಿನ ತುಂಬ ಅನುಕೂಲತೆಗಳಿರುತ್ತೆ. ಶುಕ್ರ ದೆಸೆ ಇದೆ, ತುಂಬ ಚೆನ್ನಾಗಿದೆ. ಹಣಕಾಸಿನ ವ್ಯವಸ್ಥೆಗಳು, ವ್ಯಾಪಾರ ವ್ಯವಹಾರಗಳು ಕೂಡ ನಿರೀಕ್ಷಿತ ಮಟ್ಟದಲ್ಲಿ ನಡೆಯುವಂಥ ಸಂದರ್ಭ. ಅದರಲ್ಲೂ ಈ ದಿನ ವರಮಹಾಲಕ್ಷ್ಮಿ ಹಬ್ಬ ಇರುವಂಥ ಸಂದರ್ಭ. ಹಾಗಾಗಿ ಮಹಾಲಕ್ಷ್ಮಿ ಈ ದಿನ ಒಲಿದು ಬರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಅದು ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಎಷ್ಟರ ಮಟ್ಟಿಗೆ ಪಾಸಿಟಿವ್ ಆಗಿ ಈ ದಿನ ಕೆಲಸಗಳನ್ನು ಮುಂದುವರಿಸ್ತೀರೋ ಅಷ್ಟು ಒಳ್ಳೆಯ ಫಲಗಳು ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಇರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಗುರುಹೋರದಲ್ಲಿ ಆರಂಭ ಮಾಡಿಬಿಟ್ರೆ ಒಳ್ಳೆಯ ಫಲ ಏನು ನಿಮಗೆ ಸಿಕ್ಕತ್ತೆ. ಆದರೆ ಈ ದಿನ ಬೆಳಗ್ಗೆ ಇರುವಂತಹ ಗುರುಹೋರದ ಸಂದರ್ಭದಲ್ಲಿ ರಾಹುಕಾಲ ಇರುತ್ತೆ. ಇದನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 18 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 22 ನಿಮಿಷದವರೆಗೆ. ಹಾಗೆ ಸಂಜೆ 5 ಗಂಟೆ 42 ನಿಮಿಷದಿಂದ ಸಂಜೆ 6 ಗಂಟೆ 46 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 25 ನಿಮಿಷದಿಂದ ರಾತ್ರಿ 1 ಗಂಟೆ 22 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನು ನೋಡಿಕೊಂಡು ಅನುಸರಣೆ ಮಾಡಿ. ಹಾಗೆ ಈ ದಿನ ಇರುವಂಥ ಶನಿ ಹೊರ ತುಂಬ ಚೆನ್ನಾಗಿದೆ. ಅದರಲ್ಲೂ ಫೇವರಬಲ್ ಆಗಿರುವಂಥ ಒಂದು ಹೊರ ಇದು ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ. ಇನ್ನು ಈ ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲೂ ಕೂಡ ಈ ಶನಿ ಹೊರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಪ್ರಗತಿದಾಯಕವಾಗಿ ನಡೆಯುತ್ತೆ. ಹಾಗೆ ಈ ಶನಿ ಹೊರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 15 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 18 ನಿಮಿಷದವರೆಗೆ. ಹಾಗೆ ಸಂಜೆ 4 ಗಂಟೆ 39 ನಿಮಿಷದಿಂದ ಸಂಜೆ 5 ಗಂಟೆ 42 ನಿಮಿಷದವರೆಗೆ. ಇನ್ನು ರಾತ್ರಿ 11 ಗಂಟೆ 28 ನಿಮಿಷದಿಂದ ರಾತ್ರಿ 12 ಗಂಟೆ 25 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಕೂಡ ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಚಂದ್ರ ಹೋರ ಕೂಡ ತುಂಬ ಚೆನ್ನಾಗಿದೆ. ಇದು ಹೈಲಿ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೂ ಕೂಡ ಅನುಕೂಲ ಇದೆ, ಲಾಭ ಇದೆ. ಹಾಗೆ ಈ ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವ್ರಿಗೆ, ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರಿಗೂ ಕೂಡ ದಿನ ಚೆನ್ನಾಗಿದೆ, ಒಳ್ಳೆಯ ಮನರಂಜನೆ ಇದೆ. ಹಾಗಾಗಿ ಈ ದಿನ ಈ ಚಂದ್ರ ಹೋರಾದಲ್ಲಿ ಮನಸ್ಸಿಗೆ ಶಾಂತಿ ಸಮಾಧಾನ ತರುವಂತಹ ಕಾರ್ಯಗಳನ್ನು, ಅಗ್ರಿಮೆಂಟ್ಗಳನ್ನು ಮಾಡಿಕೊಳ್ಳುವಂಥದ್ದನ್ನು ಮಾಡ್ಬೋದು. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 15 ನಿಮಿಷದವರೆಗೆ. ಹಾಗೆ ಅಪರಾಹ್ನ 3 ಗಂಟೆ 35 ನಿಮಿಷದಿಂದ ಅಪರಾಹ್ನ 4 ಗಂಟೆ 39 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 32 ನಿಮಿಷದಿಂದ ರಾತ್ರಿ 11 ಗಂಟೆ 28 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಮಾತ್ರ ಚೆನ್ನಾಗಿಲ್ಲ, ಅನ್ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ದಿನ ರವಿ ಹೋರದಲ್ಲಿ ಯಾವುದೇ ರೀತಿಯ ಒಳ್ಳೆಯ ಫಲಗಳು ಸಿಕ್ಕಲ್ಲ. ಹಾಗಾಗಿ ನಿಮ್ಮ ಪ್ರಯಾಣವನ್ನಾಗಲಿ, ನಿಮ್ಮ ಹೊಸ ಕಾರ್ಯಗಳನ್ನು ಆರಂಭ ಮಾಡುವಂಥದ್ದನ್ನಾಗಲಿ ಆದಷ್ಟು ಈ ದಿನ ಇರುವಂಥ ರವಿ ಹೋರದಲ್ಲಿ ಮಾಡಬೇಡಿ. ಇನ್ನು ಗಣ್ಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ಅದಕ್ಕೂ ಕೂಡ ರವಿ ಹೋರ ಚೆನ್ನಾಗಿಲ್ಲ. ಇನ್ನು ಸರ್ಕಾರದಿಂದ ಬರಬೇಕಾಗಿರುವಂಥ ಹಣಕಾಸಿನ ನೆರವಾಗಲಿ, ಕೆಲವು ಇಲಾಖೆಗಳಲ್ಲಿ ಬಾಕಿ ಇರುವಂಥ ಕೆಲಸ ಕಾರ್ಯಗಳನ್ನು ಫಾಲೋಅಪ್ ಮಾಡುವಂಥ ವಿಚಾರ ಆಗಲಿ, ಅದು ಕೂಡ ಆದಷ್ಟು ಈ ದಿನ ಇರುವಂಥ ರವಿ ಹೋರದಲ್ಲಿ ಮಾಡಬೇಡಿ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 5 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 25 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 28 ನಿಮಿಷದವರೆಗೆ. ಇನ್ನು ರಾತ್ರಿ 7 ಗಂಟೆ 42 ನಿಮಿಷದಿಂದ ರಾತ್ರಿ 8 ಗಂಟೆ 39 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು, ಒಳ್ಳೆಯ ಹೊರ ಯಾವುದು, ಅದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನೀವು ನಿರೀಕ್ಷಿತ ರೀತಿಯ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ, ಒಳ್ಳೆಯದಾಗುತ್ತೆ. ಬಂಧುಗಳೇ,
ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಇದು ಶ್ರಾವಣ ಮಾಸದ ಶುಕ್ರವಾರದ ದಿನ. ಹಾಗಾಗಿ ಲಕ್ಷ್ಮೀ ಪೂಜೆಗೆ ವಿಶೇಷವಾದಂತಹ ದಿನ. ಈ ಲಕ್ಷ್ಮೀ ಪೂಜೆಯನ್ನು ಈ ದಿನ ಶ್ರೀ ವರಮಹಾಲಕ್ಷ್ಮಿ ಪೂಜೆ ಅಂತ ಹೇಳಿ ಕರೀತಾರೆ. ಇದು ಮಹಾಲಕ್ಷ್ಮಿ ವ್ರತ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಹಾಗಾಗಿ ಈ ಶ್ರಾವಣ ಮಾಸದ ಹುಣ್ಣಿಮೆಯ ಹಿಂದಿನ ಶುಕ್ರವಾರ ಆಚರಣೆ ಮಾಡುವಂಥ ಒಂದು ವಿಶೇಷ ಲಕ್ಷ್ಮೀ ಪೂಜೆಯ ಪರ್ವಕಾಲ ಇದು. ಹಾಗೆ ನಾಳೆಯ ದಿನ ಹುಣ್ಣಿಮೆ. ಅಂದರೆ ಈ ಹುಣ್ಣಿಮೆ ಈ ದಿನ ಮಧ್ಯಾಹ್ನ, ಅಂದರೆ ಶುಕ್ರವಾರ ಮಧ್ಯಾಹ್ನವೇ 1:28 ಆರಂಭ ಆಗಿಬಿಡುತ್ತೆ. ಉತ್ತರಾಷಾಢ ನಕ್ಷತ್ರದಲ್ಲಿ ಆರಂಭ ಆಗುತ್ತೆ. ನಂತರ ನಾಳೆ ಶನಿವಾರ ಮಧ್ಯಾಹ್ನ 1:15 ಶ್ರವಣ ನಕ್ಷತ್ರದಲ್ಲಿ ಈ ಹುಣ್ಣಿಮೆ ಅಂತ್ಯವಾಗುತ್ತೆ. ಹಾಗಾಗಿ ಈ ನಾಳಿನ ಹುಣ್ಣಿಮೆಯನ್ನು ನೂಲು ಹುಣ್ಣಿಮೆ ಅಂತ ಹೇಳಿ ಕರೆಯುವಂಥದ್ದಿದೆ. ಹಾಗೆ ನಾಳೆ ಋಗ್ ಉಪಕರ್ಮ ಇರುವಂಥದ್ದು, ಯಜುರ್ ಉಪಕರ್ಮ ಇರುವಂಥದ್ದು, ಹಾಗೆ ರಕ್ಷಾಬಂಧನವನ್ನು ಆಚರಣೆ ಮಾಡುವಂಥ ಒಂದು ವಿಶೇಷವಾದಂತಹ ದಿನ ನಾಳೆ ಹುಣ್ಣಿಮೆಯ ದಿನ. ಇನ್ನು ನಾಳೆ ಶ್ರಾವಣ ಶನಿವಾರ ಕೂಡ ಇರುವಂಥದ್ದು. ಹಾಗಾಗಿ ಈ ದಿನ ಮತ್ತು ನಾಳೆ ತುಂಬ ಪ್ರಶಸ್ತವಾಗಿರುವಂಥ ಸಮಯ. ಹಾಗೆ ನಾವು ನೆನ್ನೆಯ ಸಂಚಿಕೆಯಲ್ಲಿ ಈ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ವಿಶೇಷ ಮಾಹಿತಿಗಳನ್ನು ನೀಡಿದ್ವಿ. ಹಾಗೆ ಈ ದಿನ ಕೂಡ ನಾವು ನೆನ್ನೆ ಹೇಳಿದಂತಹ ಸಮಯಕ್ಕೆ ಸರಿಯಾಗಿ ಪೂಜಾದಿಗಳನ್ನು ಆರಂಭ ಮಾಡಿದ್ರೆ ಆಯಾ ಲಗ್ನದಲ್ಲಿ ಆರಂಭ ಆಗುವಂಥ ಈ ಪೂಜೆ ಏನಿದೆ ಅದು ನಿಮಗೆ ಪೂರ್ಣ ಫಲವನ್ನು ತರುತ್ತೆ. ಅದೆಲ್ಲ ಗಟ್ಟಿ ಲಗ್ನಗಳು, ಬಲವಾದ ಲಗ್ನಗಳು, ಅಂಥದ್ರಲ್ಲಿ ನೀವು ಆರಂಭ ಮಾಡಬೇಕು. ಇಲ್ಲ ನಿಮಗೆ ಈ ಸಮಯವನ್ನು ಅನುಸರಣೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 9:30 10:30 ಒಳಗೆ ನೀವು ಈ ಪೂಜಾದಿಗಳನ್ನು ಮುಗಿಸ್ಕೊಳ್ಬೋದು. ಹಾಗೆ ಕೆಲವರು ವಿಸರ್ಜನೆ ಮಾಡುವಂಥ ದಿನವನ್ನು ಕೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ವಿಸರ್ಜನೆ ಮಾಡಲಿಕ್ಕೆ ನಿಮಗೆ ಭಾನುವಾರ ಬೆಳಿಗ್ಗೆ ಪ್ರಶಸ್ತವಾಗಿರುವಂಥದ್ದು. ಏಕೆಂದರೆ ನಾಳೆ ಶನಿವಾರ ಹುಣ್ಣಿಮೆ ಇರುತ್ತೆ, ಶ್ರಾವಣ ಶನಿವಾರ ಬೇರೆ. ಹಾಗಾಗಿ ತಾಯಿಯನ್ನು ಆ ದಿನ ಕಳಿಸುವಂಥದ್ದು ಬೇಡ. ಆದರೆ ಭಾನುವಾರ ಬೆಳಿಗ್ಗೆ 10:30 ಒಳಗೆ ನೀವು ವಿಸರ್ಜನೆ ಮಾಡಬಹುದು. ಒಟ್ಟಾರೆ ಆಗ ನಿಮಗೆ 3 ದಿನಗಳಷ್ಟು ಪೂಜೆ ಮಾಡುವಂಥ ಅವಕಾಶ ಸಿಕ್ಕತ್ತೆ. ಆದರೆ ಕೆಲವರು ಭಾನುವಾರ ಚೆನ್ನಾಗಿಲ್ಲ, ಶನಿವಾರ ಚೆನ್ನಾಗಿಲ್ಲ, ಆ ದಿನವೇ ಮಹಾಲಕ್ಷ್ಮಿಯನ್ನು ವಿಸರ್ಜನೆ ಮಾಡಬೇಕು ಅನ್ನುವಂಥದ್ದು ಇದೆ. ಆದರೆ ಭಾನುವಾರ ಬೆಳಿಗ್ಗೆ ನೀವು ವಿಸರ್ಜನೆಯನ್ನು ಮಾಡ್ಬೋದು. ಇನ್ನು ಕೆಲವರು ಈ ಮಹಾಲಕ್ಷ್ಮಿ ಪೂಜೆಯನ್ನು ಈ ಶುಕ್ರವಾರ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಅನಾನುಕೂಲ ಆಗಿದೆ ಅಂತ ಹೇಳಿದ್ರೆ ಮುಂದಿನ ಶುಕ್ರವಾರ ಕೂಡ ಮಾಡ್ಬೋದು ಅನ್ನುವಂಥ ಒಂದು ವಿಚಾರ ಇದೆ. ಆದರೆ ಈ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲೇ ಇದನ್ನು ಮಾಡುವಂಥದ್ದು ಅತ್ಯಂತ ಶ್ರೇಷ್ಠ. ಅದು ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ನವರಾತ್ರಿಯ ಸಂದರ್ಭದಲ್ಲಿ ಬರುವಂಥ ಲಕ್ಷ್ಮೀ ಪೂಜೆಯ ದಿನ ಅಥವಾ ದೀಪಾವಳಿ ಸಂದರ್ಭದಲ್ಲಿ ಬರುವಂಥ ಕಾರ್ತಿಕ ಮಾಸದಲ್ಲಿ ಅಲ್ಲಿ ಬರುವಂಥ ಲಕ್ಷ್ಮೀ ಪೂಜೆಯ ದಿನ ಕೂಡ ನೀವು ಲಕ್ಷ್ಮಿಯನ್ನು ಆರಾಧನೆ ಮಾಡ್ಬೋದು, ಪೂಜೆ ಮಾಡ್ಬೋದು. ಆದರೆ ಅದು ವರಲಕ್ಷ್ಮಿ ಪೂಜೆ ಅಂತ ಹೇಳಿ ಅನ್ನಿಸ್ಕೊಳ್ಳಲ್ಲ, ಬರೀ ಲಕ್ಷ್ಮೀ ಪೂಜೆ ಅಂತ ಹೇಳಿ ಅನ್ನಿಸ್ಕೊಳ್ಳುವಂಥದ್ದು ಇದೆ. ಹಾಗಾಗಿ ನಮ್ಮ ಧರ್ಮಶಾಸ್ತ್ರದಂತೆ ಆಯಾಯ ದಿನದಂದು ಆಯಾಯ ತಿಥಿ ನಕ್ಷತ್ರದಂದೇ ಆ ವ್ರತಾದಿಗಳನ್ನು ಮಾಡಿದ್ರೆ ಅದರ ಹೆಚ್ಚಿನ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ಮಾತನ್ನು ಕೂಡ ಉಲ್ಲೇಖಿಸಿದ್ದಾರೆ. ಇದನ್ನು ಕೂಡ ನೀವು ಗಮನಿಸಬೇಕಾಗತ್ತೆ. ಹಾಗೆ ಬಂಧುಗಳೇ, ಇಲ್ಲಿ ಮಹಾಲಕ್ಷ್ಮಿ ಅಂದರೆ ಶ್ರೀಮನ್ನಾರಾಯಣನ ಮಡದಿ. ತನ್ನನ್ನು ಪೂಜಿಸಿದಂಥವರಿಗೆ ಬೇಕಾದ ವರಗಳನ್ನು ನೀಡುವಂಥವಳೆ ವರಮಹಾಲಕ್ಷ್ಮಿ ಅಂತ ಹೇಳಿ ನಾವು ಕರಿಬಹುದು. ಇಲ್ಲಿ ವರ ಅಂತ ಹೇಳಿದ್ರೆ ನಮಗೆ ಕೊಡುವಂಥ ಸೌಲಭ್ಯಗಳು ವರಗಳಷ್ಟೇ ಅಲ್ಲ, ಇಲ್ಲಿ ವರ ಅಂದರೆ ಶ್ರೇಷ್ಠ ಅನ್ನುವಂಥ ಅರ್ಥ ಕೂಡ ಇದೆ. ಆದ್ದರಿಂದ ವರ ಮಹಾಲಕ್ಷ್ಮಿ ಅಂದರೆ ಶ್ರೇಷ್ಠಳಾದಂತಹ ಮಹಾಲಕ್ಷ್ಮಿ ಅಂತ ಹೇಳಿ ಕೂಡ ಅರ್ಥ ಆಗುತ್ತೆ. ಇಂತಹ ಮಹಾಲಕ್ಷ್ಮಿ 8 ರೂಪಗಳಲ್ಲಿ ಇರ್ತಾಳೆ ಅನ್ನುವಂಥದ್ದು ಪ್ರತೀತಿ. ಆದಿಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವೀರಲಕ್ಷ್ಮಿ, ವಿಜಯಲಕ್ಷ್ಮಿ ಮತ್ತು ವಿದ್ಯಾಲಕ್ಷ್ಮಿಯರೇ ಆ ಅಷ್ಟಲಕ್ಷ್ಮಿಯರು. ಇಲ್ಲಿ ಆದಿಲಕ್ಷ್ಮಿ ಅಂತ ಹೇಳಿದ್ರೆ ಹೆಸರೇ ಹೇಳುವಂತೆ ಮೂಲ ಪ್ರಕೃತಿಯಾದಂತಹ ಲಕ್ಷ್ಮೀ ದೇವತೆ, ಆದಿಶಕ್ತಿ, ಜಗತ್ತನ್ನೆಲ್ಲ ಕಾಪಾಡ್ತಾ ಇರುವಂಥ ಶಕ್ತಿ ದೇವತೆ. ವೈಕುಂಠದಲ್ಲಿ ಶ್ರೀಮನ್ನಾರಾಯಣನ ತೊಡೆಯೇರಿ ಕುಳಿತು ರಾರಾಜಿಸುತ್ತಿರುವಂಥ ಚತುರ್ಭುಜಳಾದಂತಹ ಲಕ್ಷ್ಮೀದೇವಿ ಈಕೆ. ಇನ್ನು ಧನಲಕ್ಷ್ಮಿ ಅಂತ ಹೇಳಿದ್ರೆ ಸಂಪತ್ತಿನ ಅಧಿದೇವತೆ, ಷಡ್ಭುಜೆಯಾದಂತಹ ಈಕೆಯ ಒಂದು ಕೈಯಿಂದ ಚಿನ್ನದ ನಾಣ್ಯಗಳು ಹರಿತಾ ಇರುತ್ತೆ ಅನ್ನುವಂಥ ಒಂದು ಕಲ್ಪನೆ ಇದೆ. ಹಾಗೆ ಧಾನ್ಯಲಕ್ಷ್ಮಿ ಅಂತ ಹೇಳಿದ್ರೆ ದವಸ ಧಾನ್ಯಗಳ ಅಧಿದೇವತೆ, ಅಂದರೆ ಸಮೃದ್ಧವಾದ ಬೆಳೆಯನ್ನು ಕೊಡುವಂಥ ಅಷ್ಟಭುಜೆಯಾದಂತಹ ಲಕ್ಷ್ಮೀದೇವಿ ಈ ಧಾನ್ಯಲಕ್ಷ್ಮಿ. ಇನ್ನು ಗಜಲಕ್ಷ್ಮಿ ಅಂತ ಹೇಳಿದ್ರೆ ಅಧಿಕಾರ ಹಾಗೆ ಶ್ರೇಯಸ್ಸನ್ನು ಕೊಡುವಂಥವಳು. ಈಕೆಯ ಅಕ್ಕಪಕ್ಕದಲ್ಲಿರುವಂಥ 2 ಆನೆಗಳು ಈಕೆಯ ಮೇಲೆ ನೀರನ್ನು ಪ್ರೋಕ್ಷಿಸ್ತಾ ಇರುತ್ತೆ.
ಇದರಿಂದ ಮಂಗಳಕರವಾದಂತಹ ಕೆಲಸಗಳು ಕೂಡ ಆಗ್ತಾ ಇರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇನ್ನು ಸಂತಾನ ಲಕ್ಷ್ಮಿ ಅಂದರೆ ಹೆಸರೇ ಹೇಳುವಂತೆ ಸಂತಾನ ಭಾಗ್ಯವನ್ನು ಕರುಣಿಸುವಂಥ ಲಕ್ಷ್ಮೀದೇವಿ. ಮನುಷ್ಯರಿಗೆ ದೀರ್ಘವಾದಂತಹ ಆಯುಸ್ಸನ್ನು ಕರುಣಿಸಿ ಪುತ್ರ ಪೌತ್ರರನ್ನೆಲ್ಲ ನೀಡುವಾಕೆ. ಈಕೆಯ ಮಡಿಲಲ್ಲಿ ಸದಾ ಒಂದು ಮಗು ಇರುತ್ತೆ. ಇನ್ನು ವೀರಲಕ್ಷ್ಮಿ ಅಂದರೆ ಧೈರ್ಯಲಕ್ಷ್ಮಿ. ಮನುಷ್ಯರಿಗೆ ಧೈರ್ಯ ಸ್ಥೈರ್ಯಗಳನ್ನು, ಆತ್ಮವಿಶ್ವಾಸವನ್ನು, ಶಕ್ತಿ ಸಾಮರ್ಥ್ಯವನ್ನು ನೀಡುವಂತಹ ಅಷ್ಟಭುಜ ಲಕ್ಷ್ಮೀದೇವಿ ಈಕೆ. ಇನ್ನು ವಿಜಯಲಕ್ಷ್ಮಿ ಅಂದರೆ ಜಯಲಕ್ಷ್ಮಿ ಅಂದರೆ ಮನುಷ್ಯರಿಗೆ ಅವರ ಸಕಲ ಕಾರ್ಯಗಳಲ್ಲೂ ಕೂಡ ಜಯವನ್ನು ಕರುಣಿಸುವಂಥ ಅಷ್ಟಭುಜದ ಲಕ್ಷ್ಮೀದೇವಿ ಈಕೆ. ಇನ್ನು ವಿದ್ಯಾಲಕ್ಷ್ಮಿ ಅಂತ ಹೇಳಿದ್ರೆ ವಿದ್ಯೆ ಬುದ್ಧಿಯನ್ನು ನೀಡುವಂಥ ಅಧಿದೇವತೆ ಈಕೆ. ಹಾಗಾಗಿ ಈ ಅಷ್ಟಲಕ್ಷ್ಮಿಯರನ್ನು ಯಾರು ಪೂಜೆ ಮಾಡ್ತಾರೋ ಅಂಥವರ ಅಷ್ಟ ದರಿದ್ರಗಳು ಕೂಡ ದೂರವಾಗಿ ಅಷ್ಟ ಸೌಭಾಗ್ಯಗಳು ಅಂದರೆ ಅಷ್ಟೈಶ್ವರ್ಯಗಳು ಲಭಿಸತ್ತೆ ಅನ್ನುವಂಥ ನಂಬಿಕೆ ಇದೆ. ಆದ್ದರಿಂದಲೇ ಆ ಮಹಾಲಕ್ಷ್ಮಿಯನ್ನು ಈ ದಿನ ಆರಾಧನೆ ಮಾಡಬೇಕು ಅನ್ನುವಂಥದ್ದು. ಇಲ್ಲಿ ಅಷ್ಟ ದರಿದ್ರಗಳ ಬಗ್ಗೆ ನಾವು ನಿಖರವಾಗಿ ಹೇಳಲಿಕ್ಕೆ ಆಗದೇ ಇದ್ದರೂ ಕೂಡ ನಮ್ಮ ಸೋಲು, ನಮ್ಮ ದುಃಖ, ನಮ್ಮ ವಿನಾಶ ಇದು ಈ ಅಷ್ಟಲಕ್ಷ್ಮಿಯರಿಂದಲೇ ಬರುವಂಥದ್ದು. ಆದರೆ ನಾವು ಅಷ್ಟ ಸೌಭಾಗ್ಯಗಳು ಯಾವುದು, ಅಷ್ಟೈಶ್ವರ್ಯಗಳ್ಯಾವುದು ಅನ್ನುವಂಥದ್ದನ್ನು ಮಾತ್ರ ಸುಲಭವಾಗಿ ಗ್ರಹಿಸ್ಬೋದು. ಇಲ್ಲಿ ಧನ, ಧಾನ್ಯ, ಗೃಹ, ಆಯಸ್ಸು, ಧೈರ್ಯ, ಶೌರ್ಯ, ಆರೋಗ್ಯ, ಸಂತಾನ, ವಿದ್ಯೆ, ಕಾಂತಿ, ಶಾಂತಿ, ಕೀರ್ತಿ ಈ ಎಲ್ಲವನ್ನೂ ಕೂಡ ಈ ಸೌಭಾಗ್ಯಗಳೇನಿದೆ ಇದನ್ನೇ ಅಷ್ಟೈಶ್ವರ್ಯಗಳು ಅಂತ ಹೇಳಿ ತಿಳ್ಕೊಳ್ಬಹುದು. ಅವುಗಳು ಇಲ್ಲದೆ ಇದ್ದರೆ ಅದೇ ಅಷ್ಟ ದಾರಿದ್ರ್ಯ ಅಂತ ಹೇಳಿ ಕೂಡ ನಾವು ಅರ್ಥೈಸ್ಕೊಳ್ಬಹುದು. ಹಾಗಾಗಿ ಈ ದಿನ ವಿಶೇಷವಾಗಿ ಈ ಮಹಾಲಕ್ಷ್ಮಿಯನ್ನು, ಅಷ್ಟಲಕ್ಷ್ಮಿಯರನ್ನು ಆರಾಧನೆ ಮಾಡಬೇಕು. ಇನ್ನು ಈ ವರಮಹಾಲಕ್ಷ್ಮಿಯ ಹಿನ್ನೆಲೆಯಲ್ಲಿ ಒಂದು ವ್ರತಕಥೆ ಇದೆ. ಇದನ್ನು ಕೇಳೋದ್ರಿಂದ ಶುಭ ಫಲಗಳು ಲಭಿಸುತ್ತೆ. ಹಾಗಾಗಿ ನೀವು ಪೂಜಾದಿಗಳನ್ನು ಮಾಡಿದ್ರೆ ಎಷ್ಟು ಪುಣ್ಯ ಪ್ರಾಪ್ತಿಯೋ ಹಾಗೆ ಈ ವ್ರತಕಥೆಯನ್ನು ಕೇಳೋದ್ರಿಂದ ಕೂಡ ಅಷ್ಟೇ ಪುಣ್ಯ ಸಂಪಾದನೆ ಆಗುತ್ತೆ. ಹಾಗಾಗಿ ಈ ಕಥೆಯನ್ನು ಒಮ್ಮೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಒಮ್ಮೆ ಕಾಲನೇಮಿ ಅನ್ನುವಂಥ ಒಬ್ಬ ರಾಕ್ಷಸ ತಪಸ್ಸಿನಲ್ಲಿ ಬ್ರಹ್ಮನನ್ನು ಮೆಚ್ಚಿಸಿ ಅವನಲ್ಲಿ ವಿಚಿತ್ರವಾದಂತಹ ವರವೊಂದನ್ನು ಬೇಡ್ಕೊಳ್ತಾನೆ. ತನಗೆ ಮರಣವೇ ಬರಬಾರ್ದು ಮತ್ತು ಶ್ರೀಮನ್ನಾರಾಯಣನನ್ನು ಆಶ್ರಯಿಸಿ ಇದ್ದಂತಹ ಆ ಅಷ್ಟಲಕ್ಷ್ಮಿಯರು ತನ್ನ ಮನೆಯಲ್ಲಿ ಬಂದು ನೆಲೆಸಬೇಕು ಅನ್ನೋವಂಥ ಒಂದು ವರವನ್ನು ಕೇಳ್ಕೊಳ್ತಾನೆ. ಅಂದರೆ ತಾನು ಚಿರಾಯುವಾಗಿದ್ದು ಅಷ್ಟೈಶ್ವರ್ಯಗಳಿಂದ ಕೂಡ್ಕೊಂಡಿರಬೇಕು ಅನ್ನುವಂಥದ್ದು ಆತನ ಬಯಕೆ. ಆಗ ಬ್ರಹ್ಮ ಜಾತಸ್ಯ ಮರಣಂ ಧ್ರುವಂ ಅಂದರೆ ಹುಟ್ಟಿದವರೆಲ್ಲರೂ ಕೂಡ ಒಂದಲ್ಲ ಒಂದು ದಿನ ಮರಣ ಹೊಂದಬೇಕು. ಆದ್ದರಿಂದ ಮರಣವೇ ಇಲ್ಲದಂತೆ ವರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಅಷ್ಟಲಕ್ಷ್ಮಿಯರು ನಿನ್ನ ಮನೆಯಲ್ಲಿ ಬಂದು ನೆಲೆಸುವಂತೆ ಮಾಡ್ತೇನೆ. ಅವರು ಎಲ್ಲಿಯ ತನಕ ನಿನ್ನ ಮನೆಯಲ್ಲಿ ನೆಲೆಸಿರ್ತಾರೋ ಅಲ್ಲಿಯ ತನಕ ನಿನಗೆ ಮರಣ ಇರಲ್ಲ ಅನ್ನೋಂಥ ಒಂದು ವರವನ್ನು ನೀಡ್ತಾನೆ. ಅಂತೆಯೇ ಅಷ್ಟಲಕ್ಷ್ಮಿಯರು ಕಾಲನೇಮಿಯ ಅರಮನೆಯಲ್ಲಿ ಹೋಗಿ ನೆಲೆಸ್ತಾರೆ. ಇಲ್ಲಿ ಕಾಲನೇಮಿ ಪ್ರತಿನಿತ್ಯ ಅಷ್ಟಲಕ್ಷ್ಮಿಯರನ್ನು ಭಕ್ತಿಯಿಂದ ಪೂಜೆ ಮಾಡ್ತಾ ಸಕಲ ಸೌಭಾಗ್ಯಗಳೊಂದಿಗೆ ಸುಖವಾಗಿರ್ತಾನೆ. ಇದರಿಂದ ಕಾಲಕ್ರಮೇಣ ಅವನಲ್ಲಿ ಸ್ವಲ್ಪ ಅಹಂಕಾರ ಉದ್ಭವಿಸಲಿಕ್ಕೆ ಆರಂಭ ಆಗುತ್ತೆ. ಹೀಗಾಗಿ ಆತ ಲೋಕಕಂಟಕನಾಗ್ತಾನೆ. ಭೂಲೋಕದ ಜನರನ್ನೆಲ್ಲ ಹಿಂಸೆ ಮಾಡ್ತಾ ದೇವಲೋಕದ ಮೇಲೂ ಕೂಡ ದಾಳಿ ಮಾಡಿ ದೇವೇಂದ್ರನನ್ನ ಯುದ್ಧದಲ್ಲಿ ಸೋಲಿಸ್ಬಿಡ್ತಾನೆ. ಆ ಯುದ್ಧದಲ್ಲಿ ಸೋತಂತಹ ದೇವೇಂದ್ರ ಯಥಾ ಪ್ರಕಾರವಾಗಿ ಶ್ರೀಮನ್ನಾರಾಯಣನಲ್ಲಿ ಹೋಗಿ ಈ ಒಂದು ವಿಚಾರವನ್ನು ತಿಳಿಸಿ ಅವನ ಮೇಲೆ ದೂರನ್ನು ಕೊಡ್ತಾನೆ. ಅಷ್ಟಲಕ್ಷ್ಮಿಯರು ಕೂಡ ಕಾಲನೇಮಿಯನ್ನು ತೊರೆಯದೇ ಇದ್ದಲ್ಲಿ ಅವನನ್ನು ಕೊಲ್ಲುವಂಥದ್ದು ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಅರಿತ ಶ್ರೀಮನ್ನಾರಾಯಣ ಒಂದು ಉಪಾಯವನ್ನು ಮಾಡ್ತಾನೆ. ಕಾಲನೇಮಿ ತಾನಾಗಿ ಅಷ್ಟಲಕ್ಷ್ಮಿಯರನ್ನು ಒದ್ದು ಓಡಿಸುವಂತೆ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡ್ತಾನೆ. ಒಂದು ದಿನ ರಾತ್ರಿ ಕಾಲನೇಮಿ ಮಲೆಗೆ ಗಾಢವಾಗಿ ನಿದ್ರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಅವನಿಗೆ ಒಂದು ದುಸ್ವಪ್ನ ಬೀಳುತ್ತೆ, ಕೆಟ್ಟ ಕನಸು ಬೀಳುತ್ತೆ. ಆ ಕನಸಿನಲ್ಲಿ ಅಷ್ಟಲಕ್ಷ್ಮಿಯರು ಒಬ್ಬೊಬ್ಬರಾಗಿ ಆತನಲ್ಲಿಗೆ ಬಂದು ಆತನ ದುಷ್ಕೃತ್ಯಗಳನ್ನೆಲ್ಲ ಹೇಳಿ ಅವನಿಗೆ ಚೆನ್ನಾಗಿ ಬೈದು ಅಹಂಕಾರದಿಂದ ಕೂಡಿರುವಂಥ ನಿನ್ನ ಮನೆಯಲ್ಲಿ ನಾವು ಇರೋದಿಲ್ಲ, ಈ ಕ್ಷಣವೇ ನಾವು ಇಲ್ಲಿಂದ ಹೊರಟು ಹೋಗ್ತೇವೆ ಅಂತ ಹೇಳ್ತಾ ಪ್ರತಿಯೊಬ್ಬರೂ ಕೂಡ ಹೊರಟು ಹೋಗ್ತಾರೆ. ಕೊನೆಯಲ್ಲಿ ವಿಕಾರ ರೂಪದ ಸ್ತ್ರೀಯೋರ್ವಳು ಬಂದು ವಿಕಟ ಅಟ್ಟಹಾಸವನ್ನು ಮಾಡ್ತಾ, ಕಾಲನೇಮಿ ಇದು ನೋಡು, ನಾನೇ ದರಿದ್ರ ಲಕ್ಷ್ಮಿ, ಆ ಅಷ್ಟಲಕ್ಷ್ಮಿಯರೂ ನಿನ್ನನ್ನು ತೊರೆದು ಹೋದರೆ ಹೋಗಲಿ, ನಿನ್ನೊಡನೆ ನಾನಿದ್ದೇನೆ, ನಾನು ಮಾತ್ರ ನಿನ್ನ ಕೈ ಬಿಡಲ್ಲ ಅಂತ ಹೇಳ್ತಾ ಅವನ ಸನಿಹಕ್ಕೆ ಬಂದು ಅವನ ಕೈ ಹಿಡ್ಕೊಳ್ಳಿಕ್ಕೆ ಬರ್ತಾಳೆ. ನಿದ್ರೆಯಲ್ಲಿ ಕಾಲನೇಮಿ ಅವಳಿಂದ ತಪ್ಪಿಸಿಕೊಳ್ಳುತ್ತಾ, ಛೀ ದರಿದ್ರವೇ, ಹತ್ತಿರ ಬರಬೇಡ, ದೂರ ಹೋಗು ಹೋಗು ಅಂತ ಹೇಳಿ
ಆ ದರಿದ್ರ ಲಕ್ಷ್ಮಿ ಹತ್ತಿರ ಬಂದಾಗಲೆಲ್ಲ ಆಕೆಯನ್ನು ಒದ್ದು ಓಡಿಸ್ತಾ ಇರ್ತಾನೆ. ಅಷ್ಟರಲ್ಲಿ ಅವನಿಗೆ ಎಚ್ಚರ ಆಗ್ಬಿಡತ್ತೆ. ಕಣ್ತೆರೆದು ನೋಡ್ತಾನೆ, ಅವನು ಒದೆದು ಓಡಿಸಿದ್ದು ಆ ದರಿದ್ರ ಲಕ್ಷ್ಮಿಯರನ್ನಲ್ಲ, ಅವನು ಒದೆದದ್ದು ಆ ಅಷ್ಟಲಕ್ಷ್ಮಿಯರನ್ನು. ಅವನಿಗೆ ಸರಿಯಾಗಿ ಎಚ್ಚರ ಆಗುವುದರ ಒಳಗಾಗಿ ಅಷ್ಟಲಕ್ಷ್ಮಿಯರು ಅವನನ್ನು ತೊರೆದು ವೈಕುಂಠಕ್ಕೆ ಹೋಗಿಬಿಟ್ಟಿರ್ತಾರೆ. ತಾನೇ ನೇರವಾಗಿ ವೈಕುಂಠಕ್ಕೆ ಹೋಗಿ ಆ ಅಷ್ಟಲಕ್ಷ್ಮಿಯರನ್ನು ಪುನಃ ಕರೀತಾನೆ. ಆಗ ಆ ಕಾಲನೇಮಿಯೂ ಕೂಡ ವೈಕುಂಠಕ್ಕೆ ಹೋಗಿ ಅಷ್ಟಲಕ್ಷ್ಮಿಯರನ್ನು ಕಳಿಸು ಅಂತ ಹೇಳಿ ವಿಷ್ಣುವನ್ನು ಕೇಳ್ಕೊಳ್ತಾನೆ. ಆದರೆ ಆ ಅಷ್ಟಲಕ್ಷ್ಮಿಯರನ್ನು ಕೈ ಹಿಡಿದು ಎಳೆದಾಗ ಶ್ರೀಹರಿ ಅವನನ್ನು ತಡಿತಾನೆ. ಅವರಿಬ್ಬರಿಗೂ ಕೂಡ ಆ ಸಂದರ್ಭದಲ್ಲಿ ಯುದ್ಧ ಆಗತ್ತೆ. ಶ್ರೀಹರಿ ಕಾಲನೇಮಿಯನ್ನು ಸಂಹಾರ ಮಾಡ್ತಾನೆ. ಸಾಯುವಾಗ ಕಾಲನೇಮಿಗೆ ಇದೆಲ್ಲವೂ ಕೂಡ ಶ್ರೀಮನ್ನಾರಾಯಣನ ಕುತಂತ್ರ ಅನ್ನುವಂಥದ್ದು ಅರ್ಥ ಆಗುತ್ತೆ. ಹೀಗಾಗಿ ನಾನು ಇನ್ನೂ 3 ಜನ್ಮಗಳನ್ನು ಕಳೆದು ಬಂದು ನಿನ್ನೊಡನೆ ದ್ವೇಷ ಸಾಧಿಸ್ತೇನೆ ಅನ್ನುವಂಥ ಒಂದು ಶಪಥವನ್ನು ಮಾಡ್ತಾನೆ. ಹೀಗಾಗಿ ಅಷ್ಟಲಕ್ಷ್ಮಿಯರ ಪೂಜೆಯ ಮಹತ್ವ ಎಷ್ಟು ಅನ್ನುವಂಥದ್ದು ಇದರಿಂದ ಅರ್ಥ ಆಗುತ್ತೆ. ತಿಳಿಯದೆಯೂ ಕೂಡ ಧನವನ್ನಾಗಲಿ, ಧಾನ್ಯವನ್ನಾಗಲಿ, ಹೊಸ್ತಿಲನ್ನಾಗಲಿ, ಪುಸ್ತಕವನ್ನಾಗಲಿ, ಆಹಾರವನ್ನಾಗಲಿ ತುಳಿಬಾರದು ಅನ್ನುವಂಥದ್ದು ಈ ಕಾರಣಕ್ಕಾಗಿಯೇ. ಏಕೆಂದರೆ ಅವೆಲ್ಲವೂ ಕೂಡ ಲಕ್ಷ್ಮಿಯ ಪ್ರತೀಕವಾಗಿ ಇರುವಂಥದ್ದು. ಹೀಗೆ ಈ ಅಷ್ಟಲಕ್ಷ್ಮಿಯರ ಬಗ್ಗೆ ಇನ್ನೂ ಹಲವಾರು ದಂತಕಥೆಗಳು ಕೂಡ ಇದೆ. ಅವುಗಳಲ್ಲಿ ವಿದರ್ಭ ದೇಶದಲ್ಲಿರುವಂತಹ ಬಡ ಗೃಹಿಣಿ ಚಾರುಮತಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಿ ಸಕಲ ಅಷ್ಟೈಶ್ವರ್ಯಗಳನ್ನೂ ಕೂಡ ಪಡೆದಂತಹ ಕಥೆ ತಮಗೆ ಗೊತ್ತಿದೆ. ಹಾಗೆ ಸಾಕ್ಷಾತ್ ಪರಮೇಶ್ವರನೇ ತನ್ನ ಮಡದಿ ಪಾರ್ವತಿಗೆ ವರಮಹಾಲಕ್ಷ್ಮಿ ವ್ರತದ ಪ್ರಾಮುಖ್ಯತೆಯನ್ನು ವಿವರಿಸಿದಂತಹ ಕಥೆಗಳು ಕೂಡ ಹೆಚ್ಚು ಪ್ರಚಲಿತದಲ್ಲೇ ಇದೆ. ಹಾಗಾಗಿ ಈ ವರಮಹಾಲಕ್ಷ್ಮಿ ವ್ರತವನ್ನು ಶ್ರಾವಣ ಹುಣ್ಣಿಮೆಯ ಹಿಂದಿನ ಶುಕ್ರವಾರದ ದಿನ ಆಚರಿಸುವಂಥದ್ದು ರೂಢಿಗೆ ಬಂದಿದೆ. ಈ ವರ್ಷ ಈ ದಿನ ನಾವು ಅಂದರೆ ಆಗಸ್ಟ್ 8ನೇ ತಾರೀಕು ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಕೆಲವರು ಇದನ್ನು ವ್ರತದ ರೀತಿಯಲ್ಲಿ ಆಚರಣೆ ಮಾಡುವಂಥದ್ದು ಇದೆ. ಹಾಗೆ ಈ ಆಚರಣೆಯ ವಿಧಿವಿಧಾನಗಳೇನಿದೆ ಅದು ಸ್ಥಳದಿಂದ ಸ್ಥಳಕ್ಕೆ ವಿಭಿನ್ನವಾಗಿರುತ್ತೆ. ಹಾಗಾಗಿ ಹೀಗೆ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಅನ್ನುವಂಥದ್ದೇನಿಲ್ಲ. ನಿಮ್ಮ ಸಂಪ್ರದಾಯ ಏನು ಹೇಳುತ್ತೋ ಅದರಂತೆ ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು. ಪ್ರತಿ ಮನೆಯಲ್ಲೂ ಕೂಡ ಇದನ್ನು ಮುಂದುವರಿಸ್ಬೋದು. ಆದರೆ ಕೆಲವರು ಕಲಶವನ್ನು ಇಟ್ಟು ಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಿ ಪೂಜೆ ಮಾಡುವಂಥದ್ದು ಇದೆ. ಕೆಲವರ ಮನೆಯಲ್ಲಿ ಕಲಶವನ್ನು ಇಡುವಂಥ ಸಂಪ್ರದಾಯ ಇಲ್ಲ. ಆದರೆ ನೀವು ಇಚ್ಛೆ ಪಟ್ಟರೆ, ನಿಮಗೆ ಸಂತೋಷ ಅಂತ ಅನಿಸಿದ್ರೆ ನೀವು ಕೂಡ ಕಳಶವನ್ನು ಇಟ್ಟೆ ಪೂಜೆ ಮಾಡ್ಬೋದು. ಇದರಲ್ಲಿ ಯಾವುದೇ ರೀತಿಯ ದೋಷ ಇಲ್ಲ. ಹಾಗೆ ನಾವು ಹಲವಾರು ಬಾರಿ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಅಥವಾ ವ್ರತವನ್ನು, ಪೂಜಾ ಪದ್ಧತಿಯನ್ನು ಯಾವ ರೀತಿಯಲ್ಲಿ ಅನುಸರಣೆ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೇವೆ. ಒಟ್ಟಾರೆ ಈ ದಿನ ನೀವು ಕೂಡ ವರಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಸುಮಂಗಲಿಯರು ವಿಶೇಷವಾಗಿ ವರಮಹಾಲಕ್ಷ್ಮಿಯನ್ನು ಪೂಜೆ ಮಾಡುವಂಥದ್ದು, ಇದರಿಂದ ಬಹಳ ಬೇಗ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ವಿಚಾರವನ್ನು ನಂಬಿಕೆಯಿಂದ ಮಾಡಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ದಶಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ, ಸ್ವಂತ ವ್ಯಾಪಾರ ಮಾಡ್ತಾ ಇರುವಂಥವ್ರಿಗೆ ಈ ದಿನ ಪ್ರಗತಿದಾಯಕವಾದಂಥ ದಿನ. ಕೆಲವೊಂದು ಸೌಲಭ್ಯಗಳು, ಅನುಕೂಲತೆಗಳು ಒದಗಿ ಬರುವಂಥದ್ದು. ಹಾಗೆ ನೀವು ಮಾಡ್ತಾ ಇರುವಂಥ ಬದಲಾವಣೆಯ ಪ್ರಯತ್ನ ಏನಿದೆ ಅದು ಈ ದಿನ ಈಡೇರುತ್ತೆ. ಅದಕ್ಕೆ ಒಂದು ನಿರ್ದಿಷ್ಟವಾದ ರೂಪವನ್ನು ಕೊಡಲಿಕ್ಕೆ ಈ ದಿನ ನಿಮಗೆ ಸಾಧ್ಯವಾಗುತ್ತೆ. ಹಾಗಾಗಿಯೇ ನಿಮ್ಮ ವ್ಯವಹಾರಗಳಲ್ಲಿ ಈ ದಿನ ಹೆಚ್ಚು ಅನುಕೂಲತೆಗಳ ಜೊತೆಗೆ ಲಾಭಾಂಶ ಕೂಡ ಹೆಚ್ಚುತ್ತೆ. ಹಾಗೆ ಆರೋಗ್ಯದ ದೃಷ್ಟಿಯಿಂದ ಕೂಡ ಈ ದಿನ ನಿಮಗೆ ಒಳ್ಳೆಯ ದಿನ. ಹಾಗೆ ಯಾವುದೇ ರೀತಿಯ ದೈಹಿಕ ನೋವಿನಿಂದ ಬಳಲ್ತಾ ಇರುವಂಥವ್ರಿಗೆ ಈ ದಿನ ಅದರಲ್ಲಿ ಸ್ವಲ್ಪ ಸುಧಾರಣೆ ಅನ್ನುವಂಥದ್ದು ಇರುತ್ತೆ. ಹಾಗೆ ಈ ದಿನ ಅದೃಷ್ಟದ ಆಧಾರದ ಮೇಲೆ ನೀವು ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಅದರಲ್ಲಿ ಉತ್ತಮ ಲಾಭವನ್ನು ಗಳಿಸ್ಕೊಳ್ಳಿಕ್ಕೂ ಕೂಡ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ನಿಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಿ ಬಹಳ ಉತ್ತಮವಾದಂಥ ಒಂದು ಸಂವಹನದಲ್ಲಿ ಇರ್ತೀರಿ. ಒಂದು ಒಳ್ಳೆಯ ರಿಲೇಷನ್ಶಿಪ್ ಇರುತ್ತೆ. ಹಾಗೆ ಈ ದಿನ ಕೆಲವು ಕೆಲಸ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ನೀವು ನಿಮಗಿಂತ ವಯಸ್ಸಿನಲ್ಲಿ ಕಿರಿಯರಾದಂಥವರಿಂದಲೂ ಕೂಡ ಸಹಾಯವನ್ನು ಪಡ್ಕೊಳ್ಬೋದು, ಸಲಹೆಯನ್ನು ಪಡ್ಕೊಳ್ಬೋದು. ಹಾಗಾಗಿ ಈ ಸಲಹೆ ಅಥವಾ ಸಹಾಯ ಬರುವಂಥದ್ದು ವಯಸ್ಸಿನಿಂದ ಆಧರಿಸಿರುವಂಥದ್ದಲ್ಲ. ಹಾಗಾಗಿ ವೈಯಕ್ತಿಕ ಸಂಬಂಧದ ಮೇಲೆ ನಿಮಗೆ ಸಹಾಯ ಮಾಡುವಂಥವರು ಈ ದಿನ ಬರುವಂಥದ್ದಿದೆ. ಹಾಗಾಗಿ
ಈ ದಿನ ಯಾವುದೇ ಒಂದು ವೈಯಕ್ತಿಕ ಸಮಸ್ಯೆಗಳನ್ನು ನೀವು ಗಮನದಲ್ಲಿಟ್ಟುಕೊಳ್ಳದೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಕಾಗತ್ತೆ. ಇದರಿಂದ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಸಹನೆ, ನಿಮ್ಮ ಒಂದು ಸಂಯಮ ಏನಿದೆ, ಇದರ ಮೂಲಕ ಕೆಲವೊಂದು ಸುಧಾರಣೆಗಳನ್ನು ಮಾಡಿಕೊಳ್ಳಿಕ್ಕೂ ಕೂಡ ಅವಕಾಶ ಇದೆ. ಒಟ್ಟಾರೆ ಉತ್ತಮವಾದಂತಹ ದಿನ, ಅನುಕೂಲ ಇರುವಂತಹ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ನವಮ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, 9ನೇ ಮನೆ. ಹಾಗಾಗಿನೇ ಈ ದಿನ ಮಧ್ಯಮ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಹಾಗಾಗಿನೇ ಕೆಲಸ ಕಾರ್ಯಗಳನ್ನು ಮಾಡೋದಷ್ಟೇ ನಿಮ್ಮ ಕೆಲಸ. ಫಲಾಫಲಗಳನ್ನು ಕೊಡುವಂಥವನು ಭಗವಂತನ ಒಂದು ಅಧಿಕಾರ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿರಬೇಕು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಇದು ಗಮನದಲ್ಲಿಟ್ಕೊಳ್ಬೇಕು. ಹಾಗೆ ಈ ದಿನ ದೂರದ ಪ್ರಯಾಣ ಮಾಡುವಂತಹ ಸಂದರ್ಭ ಏನಿಲ್ಲ. ಕಡಿಮೆ ಪ್ರಯಾಣದಲ್ಲೇ ಈ ದಿನ ನಿಮಗೆ ಸಾಕಷ್ಟು ಬದಲಾವಣೆಗಳಿರುವಂಥ ಫಲಿತಾಂಶಗಳು ಸಿಕ್ಕತ್ತೆ. ಹಾಗಾಗಿ ಈ ದಿನ ತುಂಬ ಲವಲವಿಕೆ ಇರುವಂಥದ್ದು, ತುಂಬ ಉತ್ಸಾಹಭರಿತವಾದಂತಹ ದಿನ ಕೂಡ. ಆದರೆ ಈ ದಿನದ ವಿದ್ಯಮಾನಗಳನ್ನು ನೀವು ನಿಭಾಯಿಸುವಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಆತ್ಮಗೌರವಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ನಿಭಾಯಿಸಬೇಕಾಗತ್ತೆ. ಹಾಗೆ ಜವಾಬ್ದಾರಿಗಳನ್ನು ಕೂಡ ಅಷ್ಟೇ ಮುತುವರ್ಜಿಯಿಂದ ನಿರ್ವಹಣೆ ಮಾಡಬೇಕು. 4 ಜನ ನಿಮ್ಮನ್ನು ನೋಡೋವಂಥವರಾಗಿರ್ತಾರೆ. ಹಾಗಾಗಿ ನೀವು ಮಾಡುವಂಥ ಒಂದು ಸಣ್ಣ ತಪ್ಪು ಕೂಡ ಈ ದಿನ ಬಹಳ ದೊಡ್ಡದಾಗಿ ಕಾಣಿಸ್ಕೊಳ್ಳುತ್ತೆ. ಅದನ್ನೇ ದೊಡ್ಡದಾಗಿ ಪ್ರತಿಬಿಂಬಿಸುವಂಥವರು ಕೂಡ ನಿಮ್ಮ ಜೊತೆಯಲ್ಲಿರ್ತಾರೆ, ಹಿತಶತ್ರುಗಳ ರೂಪದಲ್ಲಿ. ಅಂಥವ್ರ ಬಗ್ಗೆ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ಯಾವುದೇ ರೀತಿಯಲ್ಲಿ ಹಣಕಾಸಿನ ಲೇವಾದೇವಿ ವ್ಯವಹಾರವನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಕೆಲವೊಂದು ಸಾಮಗ್ರಿಗಳನ್ನು ವಿಶೇಷವಾಗಿ ಈ ದಿನ ಎರವಲು ಕೊಡುವಂಥದ್ದನ್ನು ಮಾಡಬೇಡಿ. ಉದಾಹರಣೆಗೆ ಉಪ್ಪಾಗಲಿ, ನಗದು ರೂಪದಲ್ಲಿ ಕೊಡುವಂಥ ಹಣ ಆಗಲಿ, ಹಾಲಾಗಲಿ, ಮೊಸರಾಗಲಿ, ಇದನ್ನು ಯಾರಿಗೂ ಕೂಡ ನೀವು ಕೊಡಬಾರ್ದು. ಇದರಿಂದ ಈ ದಾರಿದ್ರ್ಯತೆ ಅನ್ನುವಂಥದ್ದು ನಿಮಗೆ ಬಂದ್ಬಿಡ್ಬೋದು. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಮನೆ ದೇವರನ್ನು ಸ್ಮರಣೆ ಮಾಡ್ತಾ, ಗಣಪತಿಯನ್ನು ಆರಾಧನೆ ಮಾಡ್ತಾ, ಮಹಾಲಕ್ಷ್ಮಿಯನ್ನು ಈ ದಿನ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ಬಹಳ ವಿಶೇಷ ರೀತಿಯಲ್ಲಿ ಮುಂದುವರಿಯುತ್ತೆ. ಇದು ನಿಮಗೆ ಅನುಕೂಲ ಸಿಂಧುವಾಗಿರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. 8ನೇ ಮನೆ ಅಂತ ಹೇಳಿದ್ರೆ ನಿಮಗೆ ಮಿಶ್ರ ಫಲಗಳಿರುವಂಥದ್ದು. ಅದರಲ್ಲೂ ಕೆಲವೊಂದು ಪ್ರಯತ್ನಗಳಲ್ಲಿ ನಿಮಗೆ 100ಕ್ಕೆ 100ರಷ್ಟು ಫಲಿತಾಂಶ ನಿಮ್ಮ ಫೇವರಬಲ್ ಆಗಿ ಇರಲ್ಲ. ಹಾಗಾಗಿನೇ ಬಂದದ್ದರಲ್ಲೇ ತೃಪ್ತಿಯನ್ನು ಪಡಬೇಕು. ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ಅಂದ್ಕೊಳ್ಬೇಕು. ಇನ್ನು ವ್ಯಾಪಾರ ಮಾಡುವಂಥವರು ಈ ದಿನ ಹೊಸ ಅವಕಾಶಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಆದರೆ ಈ ದಿನ ದುಡುಕಿನ ನಿರ್ಧಾರದಿಂದ ಕೆಲವೊಂದು ತಪ್ಪುಗಳು ಆಗುತ್ತೆ, ಕೆಲವೊಂದು ನಷ್ಟಗಳು ಕೂಡ ಸಂಭವಿಸುತ್ತೆ. ಹಾಗಾಗಿ ನಿಮ್ಮ ಆತುರದ ನಿರ್ಧಾರವನ್ನಾಗಲಿ, ನಿಮಗೆ ಬರುವಂಥ ಕೋಪವನ್ನಾಗಲಿ ಈ ದಿನ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ತುಂಬ ಸೂಕ್ತ. ಇನ್ನು ಈ ದಿನ ನಿಮ್ಮ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಪೂರ್ವ ಸಿದ್ಧತೆಯೊಂದಿಗೆ ಇರಬೇಕಾಗತ್ತೆ. ಅದರಲ್ಲೂ ಬೇರೆಯವರ ವಾಹನವನ್ನು ಈ ದಿನ ನೀವು ಚಾಲನೆ ಮಾಡುವಂಥ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆ ಬೇಕು. ದೂರದ ಪ್ರಯಾಣವನ್ನು ಆದಷ್ಟು ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮಗೆ ಮೇಲ್ನೋಟಕ್ಕೆ ಯಾರು ಪ್ರಯೋಜನಕಾರಿ, ಯಾರು ಅನುಕೂಲಕರವಾಗಿದ್ದಾರೆ ಅನಿಸುತ್ತೋ ಅವರ ಆಂತರ್ಯವನ್ನು ಒಮ್ಮೆ ಗಮನಿಸಬೇಕಾಗತ್ತೆ. ಅವರ ಹಿಡನ್ ಅಜೆಂಡಾ ಏನಿದೆ ಅದನ್ನು ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಎಲ್ಲರನ್ನೂ ಕೂಡ ನಂಬುವಂಥದ್ದು ಈ ದಿನ ನಿಮಗೆ ಸ್ವಲ್ಪ ಮುಳುವಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಣಕಾಸಿನ ಪರಿಸ್ಥಿತಿಯನ್ನು ನೋಡಿಕೊಂಡೇ ನಿಮ್ಮ ಯೋಜನೆಗಳನ್ನು ರೂಪಿಸಬೇಕಾಗತ್ತೆ. ಹಾಗೆ ಈ ದಿನ ಯಾವುದೇ ವಿಚಾರವನ್ನಾಗಲಿ ಅದನ್ನು ಸರಿಯಾಗಿ ಗಮನಿಸಬೇಕು, ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಆಗ ಮಾತ್ರ ನೀವು ಮುಂದುವರೆದರೆ ನಿಮ್ಮ ಯಶಸ್ಸು ಖಂಡಿತ ಆಗುತ್ತೆ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನು ರೂಢಿಸಿಕೊಳ್ಳುವಂಥದ್ದು, ಅದನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಲಕ್ಷ್ಮೀ ಸಹಸ್ರನಾಮ ಮಂತ್ರವನ್ನು ಹೇಳ್ಕೊಳ್ಳಿ. ಮಹಾಲಕ್ಷ್ಮಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು,
ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆಯಲ್ಲಿ ಚಂದ್ರ ಅಂದರೆ ಏನಾದರೂ ಒಂದು ವಿಶೇಷತೆ ಇದ್ದೇ ಇರುತ್ತೆ. ಅದರಲ್ಲೂ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಅದ್ಭುತವಾದಂಥ ಒಂದು ಚಮತ್ಕಾರವನ್ನು ನೀವು ಅನುಭವಿಸುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಮನಸ್ಸನ್ನು ಗೆಲ್ಲುವಂಥ ಒಂದು ಪ್ರಯತ್ನ ಕೂಡ ನಿಮ್ಮ ಪ್ರೀತಿ ಪಾತ್ರರಿಂದ ಆಗುತ್ತೆ. ಹಾಗೆ ನೀವು ಕೂಡ ಪ್ರತಿಸ್ಪಂದಿಸುವಂಥ ಅವಕಾಶಗಳು ಕೂಡ ಇರುತ್ತೆ. ಹಾಗೆ ಈ ದಿನ ಸಾಮಾಜಿಕ ವಲಯದಲ್ಲಿ ಉತ್ತಮವಾದ ಸಂಬಂಧವನ್ನು ಇಟ್ಕೊಳ್ತೀರಿ. ಇದು ಬಹಳ ಮುಖ್ಯ. ಏಕೆಂದರೆ ನಿಮ್ಮ ಒಂದು ವರ್ಚಸ್ಸನ್ನು ಹೆಚ್ಚಿಸ್ಕೊಳ್ಬೇಕು, ಸಾಮಾಜಿಕ ಸ್ಥಾನಮಾನವನ್ನು ಎತ್ತರಿಸ್ಕೊಳ್ಬೇಕು. ಇಂಥ ಒಂದು ನಿಟ್ಟಿನಲ್ಲಿ ಎಲ್ಲರ ವಿಶ್ವಾಸವನ್ನು ಗಳಿಸ್ಕೊಳ್ಳುವಂಥದ್ದು ತುಂಬ ಅಗತ್ಯ ಇದೆ. ಆ ಒಂದು ನಿಟ್ಟಿನಲ್ಲಿ ನೀವು ಈ ದಿನ ಯಶಸ್ವಿ ಆಗ್ತೀರಿ. ಹಾಗೆ ಈ ದಿನ ಒಳ್ಳೆಯ ಸುದ್ದಿಗಳನ್ನು ಕೇಳುವಂಥದ್ದು ಕೂಡ ಇದೆ. ಹಾಗಾಗಿ ಮನೆಯಲ್ಲಿ ಆಗಬೇಕಾಗಿರುವಂಥ ಶುಭ ಕಾರ್ಯಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಉದ್ಯೋಗ ವ್ಯಾಪಾರದ ವಿಚಾರದಲ್ಲಾಗಲಿ ಒಂದು ಅತ್ಯುತ್ತಮವಾದಂತಹ ಅಗತ್ಯವಾದಂತಹ ಬೇಕಾದಂತಹ ಒಂದು ಸುದ್ದಿಯನ್ನು ಈ ದಿನ ಕೇಳುವಂಥದ್ದು ಇದೆ. ಹಾಗೆ ಈ ದಿನ ಕುಟುಂಬ ಸದಸ್ಯರು ನಿಮ್ಮ ಜೊತೆ ಇರ್ತಾರೆ. ಒಂದು ಪ್ರಯಾಣಕ್ಕಾಗಲಿ ಯಾವುದೇ ರೀತಿಯ ಸಹಕಾರಕ್ಕಾಗಲಿ ಹಣದ ನೆರವಿಗಾಗಲಿ ಈ ದಿನ ಕುಟುಂಬಸ್ಥರು ನಿಮ್ಮ ಜೊತೆಯಲ್ಲಿದ್ದ ಈ ಒಂದು ಹಿನ್ನೆಲೆಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಯಶಸ್ಸನ್ನು ಕಾಣ್ತೀರಿ. ಹಾಗೆ ಈ ದಿನ ನಿಮ್ಮವರ ಸಮಸ್ಯೆಗಳನ್ನು ಬಹಳ ಚೆನ್ನಾಗಿ ಅರ್ಥೈಸ್ಕೊಳ್ತೀರಿ. ನಿಮ್ಮ ಪ್ರೀತಿ ಪಾತ್ರರ ಮನಸ್ಸು ಹೇಗಿರುತ್ತೆ ಅನ್ನುವಂಥದ್ದು ನಿಮಗೆ ಈ ದಿನ ಅರ್ಥ ಆಗುತ್ತೆ. ಅವರ ಬಾಡಿ ಲ್ಯಾಂಗ್ವೇಜನ್ನು ಈ ದಿನ ನೀವು ಗ್ರಹಿಸ್ತೀರಿ. ಒಟ್ಟಾರೆ ಈ ದಿನದ ವಿದ್ಯಮಾನಗಳಲ್ಲಿ ಬಹಳ ವಿಶೇಷವಾದಂಥ ಮುತುವರ್ಜಿಯಿಂದ ಕೆಲಸ ಮಾಡುವಂಥದ್ದು ಇದೆ. ಹಾಗೆ ಈ ದಿನ ಕುಟುಂಬಸ್ಥರಿಗಾಗಿ ಒಂದು ವಿಶೇಷವಾದಂತಹ ಜವಾಬ್ದಾರಿಯುತ ಕೆಲಸವನ್ನು ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಮನಸ್ಸು ಮಾಡಿದರೆ ಈ ದಿನ ಏನನ್ನು ಬೇಕಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ, ಅವಕಾಶ ಇದೆ. ಅದನ್ನು ಬಳಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. 6ರಲ್ಲಿ ಚಂದ್ರ ಅಂದರೆ ಏನೋ ಮನಸ್ಸಿಗೆ ಸಮಾಧಾನ ಸಂತೋಷ ಇರುತ್ತೆ. ಹಾಗೆ ಶತ್ರುಗಳನ್ನು ಗೆಲ್ಲುವಂಥ ಒಂದು ಆತ್ಮವಿಶ್ವಾಸ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಅದರಲ್ಲೂ ನಿಮ್ಮ ಒಳಗಿರುವಂಥ ಶತ್ರುಗಳು, ನಿಮ್ಮ ಹೊರಗಿರುವಂಥ ಶತ್ರುಗಳು, ಇವುಗಳನ್ನು ಗೆಲ್ಲಲಿಕ್ಕೆ ಈ ದಿನ ನಿಮಗೆ ಎಲ್ಲ ರೀತಿಯ ಅವಕಾಶಗಳು ಕೂಡ ಇರುತ್ತೆ. ಒಳ್ಳೆಯ ಆಯುಧ ಇದೆ. ನಿಮ್ಮ ಮಾತು ಪ್ರಖರವಾಗಿರುತ್ತೆ. ನಿಮ್ಮ ಆಲೋಚನೆ ಧನಾತ್ಮಕವಾಗಿರುತ್ತೆ. ಹಾಗೆ ಯಾವ ಸಂದರ್ಭದಲ್ಲಿ ಯಾವ ಕೆಲಸವನ್ನು ಮಾಡಿದ್ರೆ ಯಾವ ಫಲಿತಾಂಶಗಳಿದೆ ಇದು ಕೂಡ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ. ಹಾಗಾಗಿನೇ ಈ ದಿನ ನಿಮ್ಮ ಶತ್ರುಗಳ ಮೇಲೆ ಪ್ರಾಬಲ್ಯವನ್ನು ಸಾಧಿಸುವಂಥ ಒಂದು ಪ್ರಯತ್ನದಲ್ಲಿ ಯಶಸ್ವಿಯಾಗ್ತೀರಿ. ಹಾಗೆ ಈ ದಿನ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳು ಯಾವುದೇ ಪ್ರಕರಣಗಳಿದ್ದರೂ ಕೂಡ ಅದರಿಂದ ಒಂದು ಅನುಕೂಲಕರವಾದಂಥ ಪ್ರಗತಿ ನಿಮಗಾಗಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಸಹಾಯವನ್ನು ಪಡ್ಕೊಳ್ಳುವಂಥದ್ದು, ಹಾಗೆ ಅವರ ಜೊತೆಯಲ್ಲಿ ಮಾಡುವಂಥ ಕೆಲಸ, ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ಕೆಲಸ ಇದು ಕೂಡ ಯಶಸ್ವಿಯಾಗತ್ತೆ. ಹಾಗೆ ಈ ದಿನ ನೀವು ಸುಲಭವಾಗಿ ನಿಮ್ಮ ಒಂದು ಸೌಲಭ್ಯವನ್ನು ಪಡ್ಕೊಳ್ಳುವಂಥದ್ದು. ಅದಕ್ಕಾಗಿ ಕಷ್ಟಪಡೋ ಅಗತ್ಯ ಇಲ್ಲ. ನೀವು ಮನಸ್ಸಿನಲ್ಲಿ ಅಂದುಕೊಂಡ್ರೆ ಸಾಕು, ಅಲ್ಪ ಸ್ವಲ್ಪ ಸೌಲಭ್ಯಗಳು ಅನುಕೂಲತೆಗಳು ನಿಮಗಾಗಿ ಒದಗಿ ಬರುತ್ತೆ. ಹಾಗೆ ಕೆಲಸದಲ್ಲಿ ಈ ದಿನ ಏಕಾಗ್ರತೆ ಇದೆ. ವಿದ್ಯಾರ್ಥಿಗಳಿಗೆ ಈ ದಿನ ನಿಮ್ಮ ಗುರಿಯನ್ನು ತಲುಪುವಂಥ ಒಂದು ಪ್ರಯತ್ನವನ್ನು ಮತ್ತೆ ಪ್ರಾರಂಭ ಮಾಡಿ. ಈ ದಿನ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಪರಿಸ್ಥಿತಿಯನ್ನು ತುಂಬ ಚೆನ್ನಾಗಿ ಅರ್ಥೈಸ್ಕೊಳ್ತೀರಿ. ನಿಮಗೆ ಸನ್ನಿವೇಶಗಳು ಸುಲಭವಾಗಿ ಅರ್ಥ ಆಗೋದ್ರಿಂದಲೇ ತುಂಬ ಹೊಂದಾಣಿಕೆಯ ಮನೋಭಾವ ಈ ದಿನ ಇರುತ್ತೆ. ಹಾಗಾಗಿನೇ ಎಲ್ಲೂ ಕೂಡ ಯಾರಿಗೂ ನಿಮ್ಮ ಮಾತಾಗಲಿ ನೀವಾಗಲಿ ಹೊರೆಯಾಗಲ್ಲ. ಹಾಗೆ ಬೇರೆಯವರಿಂದ ಕೂಡ ನೀವು ಅತಿಯಾಗಿ ನಿರೀಕ್ಷೆ ಮಾಡದೇ ಇರೋದರಿಂದ ಈ ದಿನ ಶಾಂತಿ ಸಮಾಧಾನ ಇರುತ್ತೆ. ಹಾಗೆ ಈ ಮಾಲೀಕತ್ವದ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಫೇವರಬಲ್ ಆಗಿರುವಂಥ ಫಲಿತಾಂಶ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಪಾರ್ವತಿ ಮಾತೆಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಮಧ್ಯಮ ಫಲ ನಿಮಗೆ.
ವ್ಯವಹಾರ ಮಾಡೋವಂಥವ್ರಿಗೆ ಈ ದಿನ ಸ್ವಲ್ಪ ಹಿನ್ನಡೆ ಇರುತ್ತೆ. ನೀವು ನಿರೀಕ್ಷೆ ಮಾಡಿದಂಥ ಒಂದು ವೇಗ, ಒಂದು ಪ್ರಗತಿ ಈ ದಿನ ಸಾಧ್ಯವಾಗಲ್ಲ. ಅದರಲ್ಲೂ ನೀವು ತೆಗೆದುಕೊಳ್ಳುವಂಥ ಆತುರದಿಂದ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಅದು ತಪ್ಪು ನಿರ್ಧಾರಗಳಾಗುತ್ತೆ. ಹಾಗಾಗಿ ನಿರ್ಧರಿಸುವ ಮೊದಲು ಸ್ವಲ್ಪ ಆಲೋಚನೆ ಮಾಡಿ. ತಜ್ಞರನ್ನಾಗಲಿ ಅಥವಾ ವಿಶೇಷವಾಗಿ ಅನುಭವಸ್ಥರನ್ನಾಗಲಿ ಈ ಒಂದು ಸಂದರ್ಭದಲ್ಲಿ ನೀವು ಭೇಟಿ ಮಾಡಿ ಅವರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ಹಾಗೆ ಪರಿಸ್ಥಿತಿಯನ್ನು ಸರಿಯಾಗಿ ಪರಿಶೀಲನೆ ಮಾಡದೆ ಯಾವುದೇ ನಿರ್ಣಯಕ್ಕೆ ಬರಬೇಡಿ. ಹಾಗೆ ಗುರಿ ಸಾಧನೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ನಿಮಗೆ ಶ್ರದ್ಧೆ ಮತ್ತು ನಿರ್ದಿಷ್ಟತೆ ಏನಿದೆ, ಒಂದು ಅಗತ್ಯತೆ ಕಾಣಿಸ್ತಾ ಇದೆ. ಹಾಗಾಗಿನೇ ಗುರಿ ಎಷ್ಟೇ ಹತ್ತಿರ ಇದ್ದರೂ ಕೂಡ ನಿಮ್ಮ ಸುತ್ತಮುತ್ತಲಿನವರೊಡನೆ ಅದರ ಬಗ್ಗೆ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಯಾರೊಂದಿಗೂ ಕೂಡ ನಿಮ್ಮ ಒಂದು ಕಾರ್ಯತಂತ್ರದ ಬಗ್ಗೆ, ನಿಮ್ಮ ಸ್ಟ್ರಾಟಜಿಯ ಬಗ್ಗೆ ನೀವು ಹೇಳ್ಕೊಳ್ಬೇಡಿ, ಜಂಬ ಕೊಚ್ಕೊಳ್ಬೇಡಿ ಈ ದಿನದಲ್ಲಿ. ಇನ್ನು ವಿಶೇಷವಾಗಿ ಈ ಬೇರೆಯವರಿಗೆ ಸಹಾಯವನ್ನು ಮಾಡುವಂಥದ್ದು, ಸಹಾಯ ಪಡ್ಕೊಳ್ಳುವಂಥ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಈ ದಿನ ಇರಬೇಕಾಗತ್ತೆ. ನೀವು ಎಷ್ಟೇ ಪ್ರಯತ್ನಪಟ್ಟು ಮಾಡುವಂಥ ಕೆಲಸಗಳು ಕೂಡ ಪೂರ್ಣ ಆಗಲ್ಲ, ಪೂರ್ಣ ಫಲವನ್ನು ತರಲ್ಲ. ಹಾಗೆ ನೀವು ಯಾರಿಗೆ ಎಷ್ಟೇ ಸಹಾಯ ಮಾಡಿದ್ರೂ ಕೂಡ ಅವರಿಂದ ನಿಮಗೆ ಅಷ್ಟೊಂದು ಸಹಕಾರ ಸಿಕ್ಕಲ್ಲ, ಒಂದು ರೆಸಿಪ್ರೊಕೇಷನ್ ಅನ್ನುವಂಥದ್ದು ಚೆನ್ನಾಗಿರಲ್ಲ. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮ ಒಂದು ಲಿಮಿಟೇಷನನ್ನು ನೀವು ಅರಿತುಕೊಳ್ಬೇಕಾಗತ್ತೆ. ಸಾಧಕ ಬಾಧಕಗಳನ್ನು ನೋಡೇ ಕೆಲಸಗಳನ್ನು ಒಪ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಮಾತಿನಲ್ಲಿ ವಿಶ್ವಾಸ ಇಟ್ಕೊಳ್ಳಿ, ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ. ಹಾಗೆ ಆತ್ಮವಿಶ್ವಾಸದಿಂದ ಕೆಲಸವನ್ನು ಆರಂಭ ಮಾಡಬೇಕು, ಧೈರ್ಯದಿಂದ ಆರಂಭ ಮಾಡಬೇಕು. ಭಯ, ಅಂಜಿಕೆ ಅನ್ನುವಂಥದ್ದು ಇರಬಾರ್ದು. ಅದಕ್ಕಾಗಿಯೇ ಆಂಜನೇಯನನ್ನು ಸ್ಮರಣೆ ಮಾಡಿಕೊಳ್ಳಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಮಿಶ್ರ ಫಲಗಳ ಜೊತೆಗೆ ಈ ದಿನ ನೀವು ತೆಗೆದುಕೊಳ್ಳುವಂಥ ನಿರ್ಣಯಗಳಲ್ಲೂ ಕೂಡ ಅಷ್ಟೊಂದು ಅನುಕೂಲತೆಗಳು ಇರಲ್ಲ. ಹಾಗೆ ಈ ದಿನ ನಿಮಗೆ ಸ್ವಲ್ಪ ಸೋಮಾರಿತನ ತುಂಬಿರುವಂಥದ್ದು. ಅದಕ್ಕಾಗಿಯೇ ಕೆಲವು ಸ್ವಂತ ಸಮಸ್ಯೆಗಳಿಂದ ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗುವಂಥದ್ದು ಇದೆ. ಇದು ಬೇರೆಯವರು ಮಾಡುವಂಥ ಸಮಸ್ಯೆಗಳಲ್ಲ, ನಿಮಗೆ ನೀವೇ ತಂದುಕೊಳ್ಳುವಂಥ ಸಮಸ್ಯೆಗಳು. ನಿಮ್ಮ ಮನಸ್ಸೇ ನಿಮಗೆ ಶತ್ರುವಾಗಿ ಪರಿಣಮಿಸುತ್ತೆ ಈ ದಿನದಲ್ಲಿ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಇದು ತುಂಬ ಪರಿಣಾಮವನ್ನು ಬೀರುತ್ತೆ. ಇದೇ ಸೈಡ್ ಎಫೆಕ್ಟನ್ನು ಕೊಡುವಂಥದ್ದು. ಹಾಗೆ ಈ ದಿನ ನಿಮ್ಮ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ವ್ಯತ್ಯಯಗಳಾಗುವಂಥದ್ದು ಈ ಕಾರಣಕ್ಕಾಗಿಯೇ. ಇನ್ನು ಯಾವುದೇ ಕೆಲಸವನ್ನು ಈ ದಿನ ಪೂರ್ಣಗೊಳಿಸಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗಲ್ಲ. ಇದರಿಂದ ಸ್ವಲ್ಪ ಅಸಮಾಧಾನ ಇರುತ್ತೆ. ಬೇರೆಯವರು ಇದಕ್ಕೆ ಕಾರಣ ಅಂತ ಹೇಳಿ ನೀವು ಅಂದ್ಕೊಳ್ತೀರಿ, ಆದರೆ ನಿಮ್ಮ ತೀರ್ಮಾನ ಇರ್ಬೋದು, ನಿಮ್ಮ ದುಡುಕಿನ ಸ್ವಭಾವ ಇರ್ಬೋದು, ನಿಮ್ಮ ಅನನುಭವ ಇರ್ಬೋದು, ಇದು ಆ ಕೆಲಸದ ಫಲಿತಾಂಶಕ್ಕೆ ಕಾರಣವಾಗಿರುತ್ತೆ. ಹಾಗಾಗಿ ಈ ದಿನ ನಿಮ್ಮನ್ನು ನೀವು ಸ್ವಲ್ಪ ತಿದ್ದುಪಡಿ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಉತ್ತಮ ಅವಕಾಶಗಳು ಸಿಕ್ಕುವಂಥದ್ದಿದೆ, ಆದರೆ ಅದನ್ನು ಸರಿಯಾಗಿ ಬಳಸ್ಕೊಳ್ಬೇಕು. ಇನ್ನು ಕೆಲಸ ಕಾರ್ಯಗಳನ್ನು ನೀವು ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಈ ದಿನ ಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಒಂದು ಕೆಲಸವನ್ನು ಮತ್ತೆ ಮತ್ತೆ ಮಾಡುವಂಥ ಸಂಭವ ಬರಬಹುದು. ಯಾಕೆಂದರೆ ನಿಮ್ಮ ಆತ್ಮವಿಶ್ವಾಸದ ಕೊರತೆಯಿಂದ ಆ ಕೆಲಸದಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇರಲ್ಲ. ಹಾಗಾಗಿನೇ ಆ ಫಲಿತಾಂಶ ಏನಾಗುತ್ತೋ ಏನೋ ಅನ್ನುವಂಥ ಆತಂಕದಲ್ಲಿ ಮತ್ತೆ ಮತ್ತೆ ಪ್ರಾರಂಭ ಮಾಡ್ತೀರಿ. ಮತ್ತೆ ಮತ್ತೆ ಆ ಒಂದು ಸಮಯವನ್ನು ಈ ದಿನ ನಷ್ಟ ಮಾಡಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗೆ ಯಾವುದೇ ರೀತಿಯ ಹೂಡಿಕೆಯನ್ನು ಮಾಡುವಂಥ ವಿಚಾರ ಇದ್ದರೆ, ಹಣಕಾಸಿನ ವಿಚಾರ ಇದ್ದರೆ ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ನರಸಿಂಹಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 3ನೇ ಮನೆಯಲ್ಲಿ ಚಂದ್ರ. ಇದು ನಿಮಗೆ ತುಂಬ ಯಶಸ್ವಿ ದಿನ. ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಕೆಲವು ಆಸೆಗಳನ್ನು, ಬಯಕೆಗಳನ್ನು, ನಿರ್ದಿಷ್ಟ ಗುರಿಯನ್ನು ಈಡೇರಿಸಿಕೊಳ್ಳುವಂಥ ದಿನ ಇದು. ಹಾಗಾಗಿ ನಿಮ್ಮ ಮನಸ್ಸು ಆರೋಗ್ಯಕರವಾಗಿದ್ದರೆ ಎಲ್ಲ ಕಡೆ ಆರೋಗ್ಯಯುತವಾದಂಥ ಒಂದು ಫಲಿತಾಂಶವೇ ಸಿಕ್ಕತ್ತೆ. ತುಂಬ ಪಾಸಿಟಿವ್ ರಿಸಲ್ಟ್ಸನ್ನು ಪಡ್ಕೊಳ್ಳುವಂಥದ್ದು ಈ ದಿನ ಇದೆ. ಇದರಿಂದ ನಿಮ್ಮ ಅಂತಃಶಕ್ತಿ ಹೆಚ್ಚಾಗುತ್ತೆ. ಅಂದರೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ.
ಹಾಗಾಗಿ ಒಳ್ಳೆಯ ಕೆಲಸಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥದ್ದು ಈ ದಿನ ತುಂಬ ಸೂಕ್ತ. ಹಾಗೆ ಯಾವುದೇ ಒಂದು ವಿಚಾರವನ್ನು ದೀರ್ಘಕಾಲದವರೆಗೆ ಮುಂದೂಡಿದರೆ ಅಥವಾ ಆ ವಿಚಾರ, ಆ ಸಮಸ್ಯೆ ನಿಮಗೆ ತುಂಬ ಕಾಡಿಸ್ತಾ ಇದ್ದರೆ ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಈ ದಿನ ಮಾಡ್ಬೋದು. ಆ ಪ್ರಯತ್ನ ಬಹಳ ಅಲ್ಪದರಲ್ಲೇ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಇನ್ನು ಈ ದಿನ ನಿಮ್ಮ ಸಮಯ, ಸಂದರ್ಭ ಇದನ್ನು ನೋಡಿಕೊಂಡು ನೀವು ವಿಚಾರಗಳನ್ನು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಅಂದರೆ ಈ ಪರಿಸ್ಥಿತಿ ಅನ್ನುವಂಥದ್ದನ್ನು ನೀವು ತೀವ್ರವಾಗಿ ಗಮನಿಸಬೇಕು, ಅದರ ಆಳ ಅಗಲಗಳನ್ನು ಕಂಡುಹಿಡ್ಕೊಳ್ಬೇಕು, ನಂತರವೇ ನಿಮ್ಮ ನಿರ್ಣಯಕ್ಕೆ ಬರಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಸುತ್ತಮುತ್ತಲಿನವರ ಜೊತೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಸಾಕು. ಏಕೆಂದರೆ ನಿಮ್ಮ ಬಗ್ಗೆ ಎಲ್ಲೋ ಒಂದು ಕಡೆ ಗಾಳಿ ಸುದ್ದಿಯನ್ನು ಹಬ್ಬಿಸುವಂಥ ಸಾಧ್ಯತೆ ಇರುತ್ತೆ. ಅವರದ್ದು ಈ ಒಂದು ಚಟ ಏನಂದರೆ ಬೇರೆಯವರ ಬಗ್ಗೆ ಅವಹೇಳನಕಾರಿಯಾದಂಥ ಒಂದು ಸ್ಥಿತಿಯನ್ನು, ಒಂದು ಪರಿಸ್ಥಿತಿಯನ್ನು, ಸನ್ನಿವೇಶವನ್ನು ಸೃಷ್ಟಿ ಮಾಡುವಂಥದ್ದು. ಹಾಗಾಗಿ ಅಂತಹ ಒಂದು ವಿಚಿತ್ರವಾದಂಥ ಪ್ರಯತ್ನಕ್ಕೆ ನೀವು ಸೋಲಬೇಡಿ. ಹಾಗೆ ಅಂಥದ್ದನ್ನು ಧೈರ್ಯವಾಗಿ ಎದುರಿಸುವಂಥ ಒಂದು ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಹಾಗೆ ನಿಮ್ಮ ಸೌಜನ್ಯದ ವರ್ತನೆ, ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಿಮ್ಮನ್ನು ನಾಯಕನನ್ನಾಗಿ ಮಾಡುವಂಥದ್ದು ಅಥವಾ ನಾಯಕಿಯನ್ನಾಗಿ ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಯಾವುದೇ ಸಂದರ್ಭದಲ್ಲೂ ಕೂಡ ಹಣಕಾಸಿನ ವ್ಯವಹಾರಗಳು ಈ ದಿನ ನಿಮಗೆ ಫಲಪ್ರದವಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ, ಧನಸ್ಥಾನದಲ್ಲಿ ಚಂದ್ರ. ಹಣಕಾಸಿನ ವಿಚಾರದಲ್ಲಿ ಈ ದಿನ ನಿಮಗೆ ಸ್ವಲ್ಪ ಹಿನ್ನಡೆ. ಹಾಗಾಗಿ ವ್ಯವಹಾರಸ್ಥರು ಈ ದಿನ ಹಣದ ವ್ಯವಹಾರಗಳನ್ನು ತುಂಬ ಲೆಕ್ಕಾಚಾರದಲ್ಲೇ ಮಾಡಬೇಕಾಗತ್ತೆ. ಹಾಗೆ ಈ ದಿನ ಯಾರಿಗೂ ಕೂಡ ಹಣವನ್ನಾಗಲಿ ಯಾವುದೇ ರೀತಿಯ ವಸ್ತುವನ್ನಾಗಲಿ ಎರವಲು ಕೊಡುವಂಥದ್ದನ್ನು, ಸಾಲವಾಗಿ ಕೊಡುವಂಥದ್ದನ್ನು ಮಾಡಬೇಡಿ. ಏಕೆಂದರೆ ಯಾವ ಗಳಿಗೆ ಹೇಗಿರುತ್ತೋ ಗೊತ್ತಿಲ್ಲ. ನೀವು ಅನುಭವಿಸ್ತಾ ಇರುವಂಥ ವಸ್ತುಗಳನ್ನಾಗಲಿ ಅಥವಾ ಕೆಲವು ಸಾಮಗ್ರಿಗಳನ್ನಾಗಲಿ ನೀವು ಬೇರೆಯವರಿಗೆ ಕೊಟ್ಟಾಗ ಆ ವಸ್ತುವಿನಲ್ಲಿ ಇರುವಂಥ ಮೌಲ್ಯವೂ ಕೂಡ ನಿಮ್ಮಿಂದ ದೂರ ಹೊರಟೋಗುತ್ತೆ. ಹಾಗೆ ಈ ದಿನ ಜಾಗೃತೆಯಿಂದ ನಿಮ್ಮ ಯೋಜನೆಗಳನ್ನು ರೂಪಿಸಬೇಕಾಗತ್ತೆ. ಹಾಗಾಗಿ ಈ ದಿನ ಎಲ್ಲರನ್ನೂ ಕೂಡ ಗಮನದಲ್ಲಿಟ್ಕೊಂಡೇ ನಿಮ್ಮ ಒಂದು ತೀರ್ಮಾನ ಇರಬೇಕು, ನಿಮ್ಮ ಒಂದು ನಡೆ ಇರಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ಸ್ವಲ್ಪ ಅದಲು ಬದಲು ಕಾಣುವಂಥದ್ದು ಕೂಡ ಇರುತ್ತೆ. ಹಾಗೆ ಕೆಲವೊಂದು ವ್ಯಕ್ತಿಗಳ ವರ್ತನೆಯನ್ನು ಕೂಡ ಈ ದಿನ ನೀವು ತಪ್ಪಾಗಿ ಗ್ರಹಿಸುವಂಥದ್ದು ಕೂಡ ಇದೆ. ಹಾಗಾಗಿ ವೈವಾಹಿಕ ಜೀವನದಲ್ಲೂ ಕೂಡ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುತ್ತೆ. ನಿಮ್ಮವರನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳಲ್ಲ. ಅದಕ್ಕೆ ಬದಲಾಗಿ ಬೇರೆಯವರನ್ನು ನೀವು ಈ ದಿನ ಓಲೈಸುವಂಥದ್ದು, ಅವರ ಒಂದು ವೈಯಕ್ತಿಕ ವಿಚಾರಗಳಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಹಾಗಾಗಿ ಹತ್ತಿರದಲ್ಲಿ ಇರುವಂಥದ್ದನ್ನು ಮೊದಲು ಸುಧಾರಣೆ ಮಾಡಿ, ಅದನ್ನು ಅನುಕೂಲಕರವಾದಂಥ ಸನ್ನಿವೇಶಕ್ಕೆ ಒಗ್ಗಿಸ್ಕೊಳ್ಳಿ. ನಂತರ ನೀವು ಮೂರನೆಯವರ ವಿಚಾರಕ್ಕೆ ಪ್ರಯತ್ನ ಮಾಡ್ಬೋದು. ಒಟ್ಟಾರೆ ಈ ದಿನ ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಒಂದು ಮನಸ್ಸಂತೋಷಕ್ಕಾಗಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಂಬಿಕೆಯಿಂದ ಮಾಡಿ, ವಿಶ್ವಾಸದಿಂದ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಪರಿಪೂರ್ಣವಾದಂಥ ದಿನ. ಅಂದರೆ ಚಂದ್ರ ನಿಮ್ಮ ರಾಶಿಯಲ್ಲೇ ಇದ್ದಾಗ ಮನಸ್ಸಿಗೆ ಸಮಾಧಾನ. ಹಾಗೆ ಕೆಲವೊಂದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಈ ದಿನ ಹೆಚ್ಚು ಶ್ರಮ ಪಡುವಂಥ ಅಗತ್ಯ ಇಲ್ಲ. ಇವು ಮುಟ್ಟಿದ್ದೆಲ್ಲ ಚಿನ್ನ ಅಂತಾರಲ್ಲ, ಆ ರೀತಿಯಲ್ಲಿ ಪ್ರಯತ್ನ ಮಾಡುವಂಥ ಪ್ರತಿ ಕೆಲಸದಲ್ಲೂ ಕೂಡ ನಿಮಗೆ ಸಮಾಧಾನಕರವಾದಂಥ ಒಂದು ಫಲಿತಾಂಶ ಸಿಕ್ಕತ್ತೆ. ಆದರೆ ಆ ಫಲಿತಾಂಶ ಬೇರೆಯವರಿಗೆ ತೀರಾ ಕಡಿಮೆ ಅನ್ನಿಸ್ಬೋದು, ಆದರೆ ನಿಮಗೆ ಅದೇ ಹೆಚ್ಚು, ಅದೇ ದೊಡ್ಡದು. ಭಗವಂತ ಪ್ರಯತ್ನಕ್ಕೆ ಮೀರಿದಂಥ ಫಲವನ್ನು ಕೊಟ್ಟನಲ್ಲ ಅನ್ನುವಂಥ ಒಂದು ಕೃತಜ್ಞತೆ ನಿಮಗೆ ಈ ದಿನ ಇರುತ್ತೆ. ಹಾಗೆ ಕೆಲಸಕ್ಕೆ ಸಂಬಂಧಪಟ್ಟಂತೆ ಕುಟುಂಬ ಸದಸ್ಯರ ಜೊತೆಯಲ್ಲಿ ಒಂದು ಸಮನ್ವಯತೆ ಇದೆ. ಎಲ್ಲೋ ಒಂದು ಕಡೆ ಹೊಂದಾಣಿಕೆ ತುಂಬ ಇರುತ್ತೆ. ಹಾಗಾಗಿನೇ ಕೆಲಸ ಕಾರ್ಯಗಳಲ್ಲಿ ಇದ್ದಂತಹ ಅಡೆತಡೆಗಳು ಕೂಡ ದೂರ ಆಗುತ್ತೆ. ಜೊತೆಗೆ ಪ್ರಯೋಜನಕಾರಿಯಾದಂಥ ಕೆಲಸಗಳನ್ನು ಕುಟುಂಬಕ್ಕಾಗಿ ಮಾಡುವಂಥದ್ದು ಇದೆ.
ಒಟ್ಟಾರೆ ಈ ದಿನ ನಿಮಗಾಗಿ ಕೆಲಸ ಮಾಡಿಕೊಳ್ಳಲ್ಲ, ನಿಮಗಾಗಿ ಹೋರಾಟ ಮಾಡಲ್ಲ, ಕುಟುಂಬಕ್ಕಾಗಿ ನಿಮ್ಮ ತನು ಮನ ಧನ ಅರ್ಪಣೆಯಾಗುವಂಥದ್ದು ಇದೆ. ಇನ್ನು ಈ ದಿನ ನೀವು ನಿಮ್ಮ ಬಂಧು ವರ್ಗದವರಲ್ಲಿ, ಅದರಲ್ಲೂ ವಿಶೇಷವಾಗಿ ತಾಯಿಯವರ ಜೊತೆಯಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ನಿಮ್ಮ ಮಾತಿನಿಂದ ಈ ದಿನ ಯಾರಿಗೂ ಕೂಡ ಬೇಸರ ಆಗಬಾರ್ದು. ಮಾತಿನಲ್ಲಿ ಯಾವುದೋ ಒಂದು ಅಹಂ ಅನ್ನುವಂಥದ್ದು ನುಸುಳಬಾರ್ದು. ಆ ರೀತಿ ನೋಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ನೀವು ಪರಿಸ್ಥಿತಿಯ ಲಾಭವನ್ನು ಪಡ್ಕೊಳ್ಬೇಕು. ಹಾಗೆ ನಿಮ್ಮ ಸುತ್ತಮುತ್ತಲಿನವರ ಜೊತೆಯಲ್ಲಿ ನಿಮ್ಮ ಒಂದು ಸೌಹಾರ್ದತೆ ಚೆನ್ನಾಗಿದೆ, ರಿಲೇಷನ್ಶಿಪ್ ಚೆನ್ನಾಗಿದೆ. ಆದರೆ ಅದನ್ನು ಉಳಿಸಿ ಬೆಳೆಸುವಂಥ ಒಂದು ಪ್ರಯತ್ನದಲ್ಲಿ ಈ ದಿನ ನಿಮ್ಮ ಇನ್ವಾಲ್ವ್ಮೆಂಟ್ ಕೂಡ ಬಹಳ ಅದ್ಭುತವಾಗಿರುತ್ತೆ. ಒಟ್ಟಾರೆ ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ತಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಯಲ್ಲಿ ಚಂದ್ರ. ಹಾಗಾಗಿ ನಿಮ್ಮ ಮನಸ್ಥಿತಿಯಲ್ಲಿ ಈ ದಿನ ಸ್ವಲ್ಪ ವ್ಯತ್ಯಾಸಗಳು ಇರುತ್ತೆ. ನಿಮ್ಮನ್ನು ನೀವೇ ನಂಬಲ್ಲ. ಹಾಗಾಗಿ ಬೇರೆಯವರನ್ನು ನಂಬಿ ಕೆಲಸ ಮಾಡುವಂಥ ಒಂದು ಹಿನ್ನೆಲೆಯಲ್ಲಿ ನೀವು ಅನುಮಾನ ಪಡುವಂಥದ್ದು ಕೂಡ ಈ ದಿನ ಇರುತ್ತೆ. ಅನುಮಾನಂ ಪೆದ್ದ ರೋಗಂ ಅಂತ ಹೇಳೋ ಹಾಗೆ ಆ ಅನುಮಾನಕ್ಕೆ ಮದ್ದಿಲ್ಲ. ಆ ಒಂದು ಸಂದರ್ಭದಲ್ಲೇ ನೀವೊಂದು ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದು, ಕೆಲವೊಂದು ರಹಸ್ಯ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ನಿಮಗೆ ಬಹಳ ಬೇಗ ಆಯಾಸ ಆಗುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಕಡಿಮೆ ಇರುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ಮನಸ್ಸು ದೇಹ ಎರಡೂ ಕೂಡ ನಿಮ್ಮ ಕೆಲಸಕ್ಕೆ ಸಪೋರ್ಟ್ ಮಾಡಲ್ಲ. ಹಾಗಾಗಿ ಸೋಮಾರಿತನ ಇರ್ಬೋದು. ಇದರಿಂದ ನಿಮ್ಮ ಉದ್ಯೋಗದ ವ್ಯವಹಾರದ ಪ್ರಯತ್ನಗಳು ಸ್ವಲ್ಪ ನಿಧಾನ ಆಗುತ್ತೆ. ಫಲಿತಾಂಶ ಕೂಡ ಮಂದಗತಿಯಲ್ಲಿ ಬರುತ್ತೆ. ಇನ್ನು ಕೆಲವು ವ್ಯವಹಾರದ ವಿಚಾರಗಳಲ್ಲಿ ನಿಮಗೆ ಅನುಭವ ಕಡಿಮೆ ಇದೆ, ಆದರೂ ಕೂಡ ಒಂದು ಸಾಹಸಕ್ಕಾಗಿ ಕೆಲಸ ಮಾಡ್ತೀರಿ, ಕುತೂಹಲಕ್ಕಾಗಿ ಕೆಲಸ ಮಾಡ್ತೀರಿ, ಬೇರೆಯವರನ್ನು ಮೆಚ್ಚಿಸ್ಲಿಕ್ಕಾಗಿ ಕೆಲಸ ಮಾಡ್ತೀರಿ. ಇದರಿಂದ ನಿಮಗೆ ನಷ್ಟಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ಪ್ರಯಾಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ವಾಹನ ನಿಮಗೆ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಹಾಗೆ ಈ ದಿನ ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ಬಲಪಡಿಸಲಿಕ್ಕೆ ಹೋಗಿ ಕೆಲವೊಂದು ಅವಕಾಶಗಳನ್ನು ಕೈ ಚೆಲ್ಲುವಂಥದ್ದು ಕೂಡ ಇರುತ್ತೆ. ಅವಕಾಶ ಬಂದಾಗ ಸದುಪಯೋಗ ಮಾಡಿಕೊಳ್ಬೇಕು. ಆದರೆ ಈ ದಿನ ಯಾವುದೋ ಒಂದು ದೂರದೃಷ್ಟಿಯ ಕೊರತೆಯಿಂದ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಶಕ್ತಿ ಕಡಿಮೆ ಇರೋದರಿಂದ ಈ ದಿನ ಅಂಥ ಒಂದು ಸನ್ನಿವೇಶಕ್ಕನ್ನು ಕೂಡ ನೀವು ಎನ್ಕ್ಯಾಶ್ ಮಾಡಿಕೊಳ್ಳಲ್ಲ. ಒಟ್ಟಾರೆ ಎಲ್ಲ ಕಡೆಯಿಂದ ಈ ದಿನ ನಿಮಗೆ ಸ್ವಲ್ಪ ಸೋಲು, ಸ್ವಲ್ಪ ಹಿನ್ನಡೆ, ಸ್ವಲ್ಪ ನಷ್ಟ ಉಂಟಾಗುವಂಥದ್ದಿದೆ. ಅದಕ್ಕಾಗಿಯೇ ಏಕಾಗ್ರತೆಯಿಂದ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿ ಆರಾಧನೆ ಮಾಡಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 11ನೇ ಮನೆ. ವಿಶೇಷವಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಲಾಭ ಇದೆ, ಅನುಕೂಲ ಇದೆ. ಹಾಗೆ ಫಲಿತಾಂಶಗಳನ್ನು ನೀವು ನೋಡಿದಾಗ, ಅದನ್ನು ಅನುಭವಿಸುವಾಗ ತುಂಬ ಸಂತೋಷ ಇರುತ್ತೆ. ಹಾಗೆ ಈ ಸಂತೋಷವನ್ನು ಮಲ್ಟಿಪ್ಲೈ ಮಾಡಿಕೊಳ್ಳುವಂಥದ್ದು, ಅಂದರೆ ಬೇರೆಯವರ ಜೊತೆಯಲ್ಲೂ ಕೂಡ ಸಂತೋಷವನ್ನು ಹಂಚಿಕೊಳ್ತೀರಿ. ಸೌಲಭ್ಯಗಳನ್ನು ಈ ದಿನ ಅವರಿಗೂ ಕೂಡ ವಿಸ್ತರಣೆ ಮಾಡ್ತೀರಿ. ಇದು ನಿಮಗೂ ಅವರಿಗೂ ಸಮಾಧಾನ ತರುವಂಥದ್ದು. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ಅನಗತ್ಯ ವೆಚ್ಚಗಳ ಬಗ್ಗೆ ಚಿಂತೆ ಮಾಡಬೇಡಿ. ಏಕೆಂದರೆ ಕೆಲವೊಮ್ಮೆ ವೆಚ್ಚಗಳು ಹೇಳಿ ಕೇಳಿ ಬರಲ್ಲ. ಆದರೆ ನೀವು ನಿಧಾನವಾಗಿ ಯೋಚನೆ ಮಾಡಿದಾಗ ಈ ಬಾಪ್ತಿಗೆ ಹಣವನ್ನು ಖರ್ಚು ಮಾಡಬಾರ್ದಿತ್ತು ಅನಿಸುತ್ತೆ. ಆದರೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲ ಏನು ಅನ್ನುವಂಥ ರೀತಿಯಲ್ಲಿ ಮುಂದೆ ಹಾಗಾಗದಂತೆ ಎಚ್ಚರಿಕೆಯನ್ನು ವಹಿಸಿದ್ರೆ ಸಾಕು. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಪರಿಸ್ಥಿತಿಯನ್ನು ತುಂಬ ಆಳವಾಗಿ ಆಲೋಚನೆ ಮಾಡ್ತೀರಿ. ಯಾರಿಂದ ಸಹಾಯ ಪಡ್ಕೊಳ್ಬೇಕು, ಯಾರಿಗೆ ಸಹಾಯ ಮಾಡಬೇಕು, ಸಾಧಕ ಬಾಧಕಗಳೇನು ಎಲ್ಲವನ್ನು ಬಹಳ ಲೆಕ್ಕಾಚಾರದಲ್ಲೇ ನೋಡುವಂಥವರು ನೀವು. ಹಾಗಾಗಿ ಈ ದಿನ ದೊಡ್ಡ ಹೂಡಿಕೆಗೆ ಕೈ ಹಾಕ್ತೀರಿ. ದೊಡ್ಡ ವ್ಯಾಪಾರ ವ್ಯವಹಾರಕ್ಕೂ ಕೂಡ ಈ ದಿನ ನಿಮ್ಮ ಮನಸ್ಸಿರುತ್ತೆ. ಹಾಗೆ ಕುಟುಂಬದ ಶಾಂತಿ ಸಮಾಧಾನವನ್ನು ಕಾಪಾಡಿಕೊಳ್ಳಿಕ್ಕೂ ಕೂಡ ಈ ದಿನ ಬಹಳಷ್ಟು ಶ್ರಮ ಪಡುವಂಥದ್ದು ಕೂಡ ಇದೆ. ಆದರೆ ಈ ದಿನ ನಿಮ್ಮ ಒಂದು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ.
ಇನ್ನು ವಿಶೇಷವಾಗಿ ಈ ದಿನದಲ್ಲಿ ಯಾವುದೇ ಒಂದು ವ್ಯವಹಾರ ಮಾಡುವಂತಹ ಸಂದರ್ಭದಲ್ಲಿ ದಾಖಲೆ ಪತ್ರಗಳ ಬಗ್ಗೆ ಮಾತ್ರ ಗಮನ ಇರಲಿ. ಬಾಯಿ ಮಾತಿಗೆ ಯಾವುದೇ ವ್ಯವಹಾರಕ್ಕೆ ಕೈ ಹಾಕಬೇಡಿ. ಎಲ್ಲವೂ ದಾಖಲೆಗಳ ಮೂಲಕ ಇರುವಂಥದ್ದನ್ನು ಖಾತ್ರಿಪಡಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ದುರ್ಗಾದೇವಿಯನ್ನು ಈ ದಿನ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.